ಎಲ್ಲರಿಗೂ ಶರಣು ಶರಣಾರ್ಥಿಗಳು. ದಿನಾಂಕ 27/4/2022 ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ಹಾಗೂ ವಚನ ಚಿಂತಕರು ಆಧ್ಯಾತ್ಮ ಚಿಂತಕರು ಆದಂತ ಶ್ರೀ ಶಂಕರ್ ದೇವನೂರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. 93 ಕಾರ್ಯಕ್ರಮಗಳನ್ನ ಪೂರೈಸಿ ಇಂದಿನ ಕಾರ್ಯಕ್ರಮ 94ನೆಯ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನು ಹಾಗೂ ನಮ್ಮ ವಚನ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೂ ಉಪನ್ಯಾಸಕರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಗಮಿಸಿ ಸಂವಾದದಲ್ಲಿ ಪಾಲ್ಗೊಂಡು ಈ ನಮ್ಮ ವಚನ ಮಂದಾರದ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಶ್ರೀಮಂತಗೊಳಿಸಿದ್ದಕ್ಕಾಗಿ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತ ಹೇಳ್ತಾ ಅವರಿಗೆ ಈ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಮಂದಾರ ವೇದಿಕೆ ಮತ್ತು ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಶರಣ ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದಲ್ಲಿ ಮತ್ತು ವಚನ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ಶಂಕರ್ ದೇವನೂರ್ ಇವರ ಅಧ್ಯಕ್ಷತೆಯೊಂದಿಗೆ ಇಂದು ನಡೆಯುತ್ತಿರುವ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಗೆ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ನೋಡ್ತಾ 94 ಎಪಿಸೋಡ್ಗಳಾಗೋದು ನಮ್ಮ ಕಾರ್ಯಕ್ರಮದ್ದು. ಆನೆ ಕುದುರೆ ಭಂಡಾರವಿದ್ದಡೇನು ತಾನುಂಬುದು ಪಾವಕ್ಕಿ ಒಂದಾವಿನ ಹಾಲು ಮಲಗುವುದರ್ಧ ಮಂಚ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭುವಿಯ ಸಂಗ ಒಡವೆ ತಾನೇನಪ್ಪುದೋ ಕೈ ವಿಡಿದ ಮಡದಿ ಪರರ ಸಂಗ ಪ್ರಾಣ ವಾಯುವಿನ ಸಂಗ ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಕಳಂಕ ಮಲ್ಲಿಕಾರ್ಜುನ. ಮೋಳಿಗೆ ಮಾರಯ್ಯನವರ ಈ ವಚನದೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ಮೊದಲನೇದಾಗಿ ಮಧುಗಿರಿಯ ಶರಣೆ ಶ್ರೀಮತಿ ಉಮಾ ಮಲ್ಲೇಶ್ ಅವರಿಂದ ವಚನ ಪ್ರಾರ್ಥನೆ. ಉಮಾಕ್ಕ ಅವರ ವಚನ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಸರ್ ಕೇಳಿಸ್ತಾ ಆಯ್ತಾ ನನ್ನ ವಾಯ್ಸ್? ಕೇಳಿಸ್ತಾ ಇದೆ ಅಮ್ಮ, ಯು ಕ್ಯಾನ್ ಕಂಟಿನ್ಯೂ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ. ಒಬ್ಬನೇ ಕಾಣಿರೋ ಒಬ್ಬನೇ ಕಾಣಿರೋ ಹುಸಿನೋಡ ಹುಸಿನೋಡ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ. ಕೂಡಲ ಸಂಗಮ ದೇವನಲ್ಲದೆ ಕೂಡಲ ಸಂಗಮ ದೇವನಲ್ಲದೆ ಇಲ್ಲೆಂದಿತ್ತು ವೇದ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ. ಒಬ್ಬನೇ ಕಾಣಿರೋ ಇಬ್ಬರೆಂದು ಹುಸಿನೋಡ ಹುಸಿನೋಡ.
ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ, ಉಬ್ಬಿ ಮಾತಾಡಬೇಡ. ಕರಿಗನಾಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ಬಾರದಯ್ಯ. ಕರಿಗನಾಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ಬಾರದಯ್ಯ. ಸಮಂಧ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಸಂಬಂಧ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಕರಿಗನಾಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಬಾರದಯ್ಯ. ಮುರುಮಗನ ನಿಮ್ಮ ನೆನೆವ ಮನವ ಕಿರಿದೆನ್ನಬಹುದೇ ಬಾರದಯ್ಯ, ಮುರುಗನ ನಿಮ್ಮ ನೆನೆವ ಮನವ ಕಿರಿದೆನ್ನಬಹುದೇ ಬಾರದಯ್ಯ, ಬಾರದಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕರಿಗನಾಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ಬಾರದಯ್ಯ. ಕರಿಗನಾಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಬಾರದಯ್ಯ. ಥ್ಯಾಂಕ್ ಯು ಸರ್. ಬಸವಣ್ಣನವರ ಈ ಅರ್ಥಪೂರ್ಣ ವಚನವನ್ನು ಅತ್ಯಂತ ಸುಂದರವಾಗಿ ಗಾಯನ ಮಾಡಿದಂತಹ ಉಮಾಕ್ಕ ಅವರಿಗೆ ಧನ್ಯವಾದಗಳು. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆಧ್ಯಾತ್ಮಿಕ ಚಿಂತಕರಾದ ಮತ್ತು ನಮ್ಮ ವೇದಿಕೆಯ ಮಾರ್ಗದರ್ಶಕರಾದ ಶ್ರೀ ಶಂಕರ್ ದೇವನೂರಪ್ಪ ಅವರಿಗೆ ಮತ್ತು ಕಾರ್ಯಕ್ರಮದ ಸಂಯೋಜಕರಾದ ಶರಣ ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರಿಗೂ ಮತ್ತು ಸಹ ಸಂಯೋಜಕರಾದ ಶ್ರೀಮತಿ ಡಾಕ್ಟರ್ ಸರ್ವಮಂಗಲ ಸಕ್ರಿ ಮತ್ತು ಡಾಕ್ಟರ್ ರಾಜೇಶ್ವರಿ ಶೀಲವಂತರ್ ಅವರಿಗೂ ನಮ್ಮ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಉಪನ್ಯಾಸ ನೀಡಲು ಆಗಮಿಸಿರುವಂತಹ ಶರಣ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆ ಅವರಿಗೂ ಹೃದಯಪೂರ್ವಕವಾದ ಸ್ವಾಗತ. ವಚನ ಪ್ರಾರ್ಥನೆ ಮಾಡಿದಂತಹ ಶ್ರೀಮತಿ ಉಮಾ ಮಲ್ಲಪ್ಪ ಅವರಿಗೂ ಮತ್ತು ಆಗಮಿಸಿದಂತಹ ಎಲ್ಲ ಶರಣ ಶರಣೆಯರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗ ಮುಂದೆ ನಿಂದಿದ್ದರೂ ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದಳು ಎಂದು ಇದಕ್ಕೆ ಮಾರಯ್ಯನವರು ಕಾಯಕದ ಮಹಿಮೆಯನ್ನು ಹೇಳಿದ್ದಾರೆ. ಗುರು ಲಿಂಗ ಜಂಗಮ ಎಂಬ ತ್ರಿವಿಧಕ್ಕಿಂತ ಕಾಯಕವೇ ಶ್ರೇಷ್ಠ ಎಂದು ಬಿಂಬಿಸಿದ್ದಾರೆ. ಇದೇ ಇಂದಿನ ಉಪನ್ಯಾಸದ ಮೂಲ ಆಶಯ. ದಾವಣಗೆರೆಯ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ದಾವಣಗೆರೆ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಶರಣ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆ ಅವರು ವಚನ ಸಾಹಿತ್ಯದಲ್ಲಿ ಕಾಯಕ ತತ್ವ ಎಂಬ ವಿಷಯದ ಬಗ್ಗೆ ಇಂದು ಉಪನ್ಯಾಸ ನೀಡಲಿದ್ದಾರೆ. ಅದಕ್ಕೂ ಮೊದಲು ಅವರ ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಡುತ್ತೇನೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಕರ್ನಾಟಕ ಯೂನಿವರ್ಸಿಟಿಯಿಂದ ಕನ್ನಡ ವಿಷಯದಲ್ಲಿ 2000ನೇ ಇಸ್ವಿಯಲ್ಲಿ MA ಪದವಿ ಮತ್ತು 2007ರಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ ಮತ್ತು 2010ರಲ್ಲಿ MLISC ಲೈಬ್ರರಿ ಸೈನ್ಸ್ ಪದವಿಯನ್ನು ಪಡೆದಿದ್ದಾರೆ. ವಿವಿಧ ಶಿಕ್ಷಣ ಸಂಸ್ಥೆಗಳು ಮತ್ತು ಯೂನಿವರ್ಸಿಟಿಗಳಲ್ಲಿ ಲೆಕ್ಚರರ್, ಪ್ರಿನ್ಸಿಪಾಲ್, ಅಸೋಸಿಯೇಟ್ ಪ್ರೊಫೆಸರ್ ಮುಂತಾದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಪ್ರಸ್ತುತ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಕನ್ನಡ ಸ್ಟಡೀಸ್ ಅಂಡ್ ರಿಸರ್ಚ್ ಸೆಂಟರ್ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ
ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೋಡಿಂಗ್ ಕಮಿಟಿ ಮೆಂಬರ್ 5th ಜೋನಲ್ ಯೂತ್ ಫೆಸ್ಟಿವಲ್ ಕರ್ನಾಟಕ ಯೂನಿವರ್ಸಿಟಿ, ನೋಡಲ್ ಆಫೀಸರ್ ಫಾರ್ AISHE ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮತ್ತು ಚೀಫ್ ಸೂಪರ್ವೈಸರ್ ಸಿವಿಲ್ ಪೊಲೀಸ್ ಎಕ್ಸಾಮಿನೇಷನ್ ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಆಡಳಿತಾತ್ಮಕ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಜನಪದ ಶರಣ ಕಾವ್ಯಗಳಲ್ಲಿ ಸಾಮಾಜಿಕ ಜಾಗೃತಿ ವಿಷಯದ ಕುರಿತು ಆನ್ಲೈನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸಿದ್ದಾರೆ. ಸಹನಾ ಮೂರ್ತಿ, ರೂಢಿಯೊಳಗುತ್ತಮನು, ಜನಪದ ನಂಬಿಕೆಗಳು ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಲೇಖನಗಳು ಮತ್ತು ಪುಸ್ತಕಗಳನ್ನು ಬರೆದಿದ್ದಾರೆ. ಕರ್ನಾಟಕ ಯೂನಿವರ್ಸಿಟಿ ಕನಕ ಅಧ್ಯಯನ ಕೇಂದ್ರ, ಅಧ್ಯಯನ ಪೀಠ, ಮೈಸೂರು, ಗದಗ್, ಹುಬ್ಬಳ್ಳಿ, ತ್ರಿವೇಂದ್ರಂ, ಅನಂತಪುರಂ, ತುಮಕೂರು ಸೇರಿದಂತೆ ದೇಶದ ವಿವಿಧ ಕಡೆಗಳಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಸೆಮಿನಾರ್ಗಳಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಮತ್ತು 50ಕ್ಕೂ ಹೆಚ್ಚು ನ್ಯಾಷನಲ್ ವೆಬಿನಾರ್ಗಳಲ್ಲಿ ಭಾಗವಹಿಸಿದ್ದಾರೆ. 2006ರಲ್ಲಿ ಆನರ್ ಆಫ್ ಕರ್ನಾಟಕ ಸಾಹಿತ್ಯ ಪರಿಷತ್ತು ಬೆಂಗಳೂರು ಮತ್ತು 2016ರಲ್ಲಿ ಬೆಸ್ಟ್ ಲೆಕ್ಚರರ್ ಅವಾರ್ಡ್ ಹುಬ್ಳಿ ಧಾರವಾಡ ಮತ್ತು 2020ರಲ್ಲಿ ಬೆಸ್ಟ್ ರಿಸರ್ಚ್ ಪಬ್ಲಿಕೇಶನಲ್ ಅವಾರ್ಡ್ IQAC ದಾವಣಗೆರೆ ಸೇರಿದಂತೆ ವಿವಿಧ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹಾಗೆ ನೋಡಿದಲ್ಲಿ ಇವರ ವರ್ಕ್ಶಾಪ್ ಮತ್ತು ಸೆಮಿನಾರ್ಗಳ ಬಗ್ಗೆ ಒಂದು PhD ಅನ್ನು ಮಾಡಿಬಿಡಬಹುದು, ಅಷ್ಟರ ಇದಾವೆ ಅವರು. ಆದ್ರೆ ಸಮಯದ ಅಭಾವದಿಂದ ಅವರ ಪರಿಚಯವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಈಗ ಮಲ್ಲಿಕಾರ್ಜುನ ಅಣ್ಣ ಅವರ ಉಪನ್ಯಾಸದ ಸಮಯ. ನಮಸ್ಕಾರ, ಸರ್ವರಿಗೂ ನಮಸ್ಕಾರಗಳು. ವಚನ ಸಾಹಿತ್ಯ ಕಾಲಘಟ್ಟವು ಕನ್ನಡ ಸಾಹಿತ್ಯದ ಪರ್ವಕಾಲ, ಸುವರ್ಣಯುಗ ಕಾಲವೆಂದು ಕೂಡ ನಾವು ಕರೆಯಲು ಸಾಧ್ಯವಿದೆ. ಹಾಗಾಗಿ 12ನೇ ಶತಮಾನಕ್ಕೆ ವಿಶಿಷ್ಟ ಸ್ಥಾನವಿರುವಂಥದ್ದು. ವೇದಗಳ ಕಾಲದಿಂದಲೂ ಸಾಹಿತ್ಯ ಪಂಡಿತರ, ವಿದ್ವಾಂಸರ ಸ್ವತ್ತಾಗಿ ಸಂಸ್ಕೃತ ಭೂಮಿಷ್ಠವಾಗಿದ್ದು ಶ್ರೀಸಾಮಾನ್ಯರಿಗೆ ಇವರ ರಚನೆಗಳು ಅರ್ಥವಾಗುತ್ತಿರಲಿಲ್ಲ. ಶತಶತಮಾನಗಳಿಂದಲೂ ಸಮಾಜದಲ್ಲಿ ಹೆಣ್ಣಿನ ಬಗೆಗಿದ್ದ ಪೂರ್ವಾಗ್ರಹಗಳನ್ನು ಸರಿಪಡಿಸಿದ ಕೀರ್ತಿ ವಚನಕಾರರಿಗೆ ಸಲ್ಲುತ್ತದೆ. ಬಸವಯುಗದ ಶರಣೆಯರ ಅಮೋಘ ಕೊಡುಗೆಗಳನ್ನು ಬಹುಶಃ ಯಾವ ಶತಮಾನವೂ ಕಂಡಿರಲಿಲ್ಲ. ಈ ಕಾಲಘಟ್ಟದಲ್ಲಿ ಜಾತಿ, ಮತ, ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಅನುಭವ ಮಂಟಪದಲ್ಲಿ ಸೇರಿ ವಾದ ಸಂವಾದ ಚರ್ಚೆಗಳಲ್ಲಿ ಪಾಲ್ಗೊಂಡಿರುವುದನ್ನು ಕಾಣುತ್ತೇವೆ. ವಚನಕಾರ್ತಿಯರಲ್ಲಿ ಅಕ್ಕ ಮಹಾದೇವಿ ಮತ್ತು ಮುಕ್ತಾಯಕ್ಕರನ್ನು ಒಳಗೊಂಡು ಮಿಕ್ಕ ಶರಣೆಯರು ಕೂಡ ಮುಕ್ತ ಮನಸ್ಸಿನಿಂದ ವಚನಗಳನ್ನು ರಚಿಸಿದ್ದಾರೆ. ಶಿವಾನುಭವ ಶಾಸ್ತ್ರದಲ್ಲಿ ಕಾಯಕ ಈ ಶಬ್ದಕ್ಕೆ ವಿಶಿಷ್ಟ ಅರ್ಥವಿದೆ. ಕಾಯಕವೆಂದರೆ ಕೇವಲ ಉಪಜೀವನದ ಹೊರೆಯಲ್ಲ. ಸಾಮಾನ್ಯ ಅರ್ಥದಲ್ಲಿ ಕಾಯಕವೆಂದರೆ ಉಪಜೀವನಕ್ಕೋಸ್ಕರ ಕೈಗೊಂಡ ಒಂದು ಉದ್ಯೋಗ ಎಂದು ಭಾವಿಸಲಾಗಿದೆ. ಆದರೆ ಶಿವಶರಣರಿಗೆ ಇದು ಆಧ್ಯಾತ್ಮಿಕ ಉನ್ನತಿಯ ಮುಖ್ಯ ಮಾರ್ಗವಾಗಿದೆ. ನಿತ್ಯ ಜೀವನವು ಅಥವಾ ಕಾಯಕವು ಸ್ವೋನ್ನತಿಗೆ ಸಹಕಾರಿಯಾಗುವಂತೆ ಅದನ್ನು ಶಿವಶರಣರು ಜರುಗಿಸಿದ್ದಾರೆ. ಅವರು ನಿಂತಲ್ಲಿ, ನೋಡುವಲ್ಲಿ, ಮಾಡುವಲ್ಲಿ, ಭಾವಿಸುವಲ್ಲಿ ಅರ್ಪಣಾ ಭಾವವುಳ್ಳವರಾಗಿರಬೇಕು. ಆಗ ಈ ಕ್ರಿಯೆಗಳು ಅವರಿಗೆ ಲಿಂಗ ಪೂಜಾ ಸಾಧನಗಳಾಗಿ ಪರಿಣಮಿಸುತ್ತವೆ. ಈ ತತ್ವಗಳಂತೆ ಶಿವಶರಣರು ತಮ್ಮ ಕಾಯಕವನ್ನು ಜರುಗಿಸಿದ್ದಾರೆ. ಕಾಯಕ ಮಾಡುವವನ ಸ್ಥಳದ ಪ್ರಕಾರ ಕಾಯಕದಲ್ಲಿ 5 ಪ್ರಕಾರಗಳಿವೆ. ಭಕ್ತ ಸ್ಥಳದ ಕಾಯಕಗಳು, ಮಹೇಶ ಸ್ಥಳದ ಕಾಯಕಗಳು, ಪ್ರಸಾದಿ ಸ್ಥಳದ ಕಾಯಕಗಳು, ಪ್ರಾಣಲಿಂಗಿ ಸ್ಥಳದ ಕಾಯಕಗಳು, ಶರಣ ಸ್ಥಳದ ಕಾಯಕಗಳು ಎಂದು ನಾವು ವಿಭಾಗಿಸಿಕೊಳ್ಳಲು ಅನುಕೂಲವಾಗಿದೆ. ಭಕ್ತ ಸ್ಥಳದ ಕಾಯಕಗಳಲ್ಲಿ ಶ್ರದ್ಧೆ, ವಿಶ್ವಾಸಗಳಿದ್ದರೆ, ಮಹೇಶ ಸ್ಥಳದ ಕಾಯಕಗಳಲ್ಲಿ ದೃಢ ಭಕ್ತಿ, ನಿಷ್ಠೆ, ಶೌರ್ಯ, ಸಾಹಸಗಳಿದ್ದರೆ, ಪ್ರಸಾದಿ ಸ್ಥಳದ ಕಾಯಕಗಳಲ್ಲಿ ನಿಸ್ವಾರ್ಥತೆ, ಆತ್ಮಾರ್ಪಣ ಭಾವ,
ಪ್ರಾಣಲಿಂಗಿ ಸ್ಥಳದ ಕಾಯಕಗಳಲ್ಲಿ ಪ್ರಾಣಲಿಂಗದ ವಿಕಾಸ ಅಂದರೆ ಅಂತರ್ಶಕ್ತಿಯ ಅಂತರಿಂದ್ರಿಯಗಳ ಜಾಗೃತಿ, ಶರಣಸ್ಥಳದ ಕಾಯಕಗಳಲ್ಲಿ ಸಮತ್ವ, ವಿಶ್ವಬಂಧುತ್ವ, ಸುಜ್ಞಾನ ಮುಖ್ಯವಾಗಿ ಇರುವಂತದ್ದನ್ನ ನಾವು ಗಮನಿಸುತ್ತೇವೆ. ಎಲ್ಲ ಸ್ಥಳದವರು ತಮ್ಮ ತಮ್ಮ ವಿಶಿಷ್ಟ ಗುಣಗಳನ್ನು ಕಾಯಕದ ಮೂಲಕ ಹೆಚ್ಚಿಸುತ್ತಾ ಕಡೆಯದಾಗಿ 6ನೆಯ ಸ್ಥಳವಾದ ಐಕ್ಯ ಸ್ಥಳ ಅಥವಾ ಸಾಮರಸ್ಯವನ್ನು ಹೊಂದುತ್ತಾರೆ ಎಂದು ಹೇಳಬಹುದು. ಶರಣೆಯರು ಸಂಸಾರದ ಸತ್ಯವನ್ನು ಅರಿತು ಸಂಸಾರವೆಂಬುದು ಆಧ್ಯಾತ್ಮಕ್ಕೆ ಬಾಧಕವಲ್ಲ, ಅದು ಪ್ರೇರಕ, ಪೋಷಕ ಎಂಬುದನ್ನು ಸ್ಪಷ್ಟಪಡಿಸಿರುವಂತವರು. ಇವರು ವ್ರತಾಚರಣೆ, ಜಾತೀಯತೆ, ಕುಲಭೇದ, ಭಕ್ತಿ, ಜ್ಞಾನ, ಆಚರಣೆ, ನೀತಿ ನಿಯಮಗಳ ಬಗ್ಗೆ ಸ್ಪಷ್ಟ ನಿಲುವುಗಳನ್ನು ಹೊಂದಿದಂತವರು. ಶರಣೆಯರು ತಮ್ಮ ವಚನಗಳಲ್ಲಿ ಸಾಮಾಜಿಕ ವಿಮರ್ಶೆ, ದಾಸೋಹ, ಕಾಯಕ, ಧರ್ಮನಿಷ್ಠೆ, ಕರುಣೆ, ಮಾನವೀಯತೆ, ವಿಶ್ವ ಮಾನವ ಪರಿಕಲ್ಪನೆ, ನೇರ ನುಡಿ, ಆತ್ಮವಿಶ್ವಾಸಗಳನ್ನು ಅವರ ವಚನಗಳಲ್ಲಿ ನಾವು ಕಾಣಲು ಸಾಧ್ಯವಿದೆ. ಹಾಗೆಯೇ ವಚನಕಾರರು, ಅದರಲ್ಲೂ ಪ್ರಮುಖವಾಗಿ ಶರಣ ಮತ್ತು ಶರಣೆಯರು ತಮ್ಮ ವಚನಗಳ ಮೂಲಕವಾಗಿ ವ್ಯಕ್ತಪಡಿಸಿದಂತಹ ಕಾಯಕ, ದಾಸೋಹ ಈ ತತ್ವಗಳು ಪ್ರಮುಖವಾಗಿ ಧಾರ್ಮಿಕ ಹಿನ್ನೆಲೆಯ ಸಾಮಾಜಿಕ ಮೌಲ್ಯಗಳಾಗಿ ಪ್ರಚುರಪಡಿಸಿರುವಂತಹ ಕಾರ್ಯವನ್ನು ನಾವು ಇಲ್ಲಿ ಕಾಣಲು ಸಾಧ್ಯವಿದೆ. ಶಿವಶರಣ ಈ ಕಾಯಕ ಪರಿಕಲ್ಪನೆ ವಿನೂತನವಾಗಿರುವಂಥದ್ದು. ದುಡಿಯುವ ವರ್ಗದ ಜನತೆಯ ಈ ಚಳುವಳಿಯ ಮುಖ್ಯ ಪ್ರವಾಹಕ್ಕೆ ಕಾಯಕ ತತ್ವವೇ ಕಾರಣವಾಯಿತು ಎಂದು ಹೇಳಲು ಸಾಧ್ಯವಿದೆ. ಶರಣರ ಕಾಯಕ ಚಳುವಳಿಯಲ್ಲಿ ಅನೇಕ ಹೊಸ ಕಾಯಕಗಳು ಸೃಷ್ಟಿಯಾದವು. ಶಿವಾನುಭವದ ಪ್ರಕಾರ ಸ್ತ್ರೀಯರಿಗೆ ಸ್ವತಂತ್ರ ಅಧಿಕಾರವಿರುವುದರಿಂದ ಕೆಲವೊಂದು ಉದ್ಯೋಗವನ್ನು ಕೈಗೊಂಡು ಅವಳು ಅದರಿಂದ ಉಪಜೀವನವನ್ನು ಹೊಂದತಕ್ಕದ್ದು. ಅಂದರೆ ಹೇಗೆ ಪುರುಷರಿಗೆ ಕಾಯಕದ ತತ್ವಗಳು ಅನ್ವಯಿಸುತ್ತವೆಯೋ ಹಾಗೆಯೇ ಅವು ಸ್ತ್ರೀಯರಿಗೂ ಅನ್ವಯಿಸುತ್ತವೆ. ಆದ್ದರಿಂದ ಬಸವೇಶ್ವರರ ಕಾಲದಲ್ಲಿ ಬಹುಜನ ಶಿವಶರಣೆಯರು ಪುರುಷರಂತೆಯೇ ಕೆಲವೊಂದು ಉದ್ಯೋಗಗಳನ್ನು ಕೈಗೊಂಡು ಅದರಿಂದ ಅವರು ಉಪಜೀವನವನ್ನು ಹೊಂದುವ ಮಹಾ ದಾಸೋಹಿಗಳಾಗಿದ್ದಾರೆ. ಶರಣರ ಕಾಯಕ ತತ್ವ ಮನುಷ್ಯರಲ್ಲಿ ಉತ್ಸಾಹವನ್ನು ಉಂಟು ಮಾಡಿ ಆಲಸ್ಯವನ್ನು ತಳ್ಳಿ ಹಾಕಿತು, ಸ್ವಾಭಿಮಾನವನ್ನು ಬೆಳೆಸಿ ಕೈಯೊಡ್ಡಿ ಬೇಡುವ ಅಸಹಾಯಕತೆಯನ್ನು ತಪ್ಪಿಸಿತು, ಪ್ರಾಮಾಣಿಕತೆಯನ್ನು ಬೆಳೆಸಿ ಮೋಸ ವಂಚನೆಯನ್ನು ಕಿತ್ತು ಹಾಕಿತು, ಸಮಾನತೆಯನ್ನು ಹೇಳುತ್ತಲೇ ತಾರತಮ್ಯವನ್ನು ತಳ್ಳಿ ಹಾಕಿತು, ಕ್ರಿಯಾಶೀಲವಾಗುತ್ತಲೇ ಜಡತೆಯಿಂದ ದೂರ ಉಳಿಯುವಂತೆ ಮಾಡಿತ್ತು. ಶರಣರ ದೃಷ್ಟಿಯಲ್ಲಿ ಕಾಯಕವು ನಿತ್ಯ ಸೃಷ್ಟಿ, ತನು ಮನಗಳನ್ನು ತಲ್ಲೀನಗೊಳಿಸಿ ಶ್ರಮಿಸುವ ಪ್ರಾಮಾಣಿಕ ಕ್ರಿಯೆಯಾಗಿತ್ತು. ದೇಹವನ್ನು ದಂಡಿಸದೆ ಮೋಸದ ಮೂಲಕ ಕಾರ್ಯವೆಸಗುವುದು ಕಾಯಕವಾಗಿರಲಿಲ್ಲ. ಇದನ್ನೇ ಶಿವಶರಣರು ತಮ್ಮ ಅನೇಕ ವಚನಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕೃಷಿ ಕಾಯಕದಿಂದ ಆದಾಡೇನು ತನುಮನ ಬಳಲಿಸಿ ತಂದು ದಾಸೋಹವ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ಎನ್ನುವಂತಹ ವಚನದ ಮೂಲಕವಾಗಿ ಬಸವಣ್ಣನವರು ತಮ್ಮ ಕಾಯಕದ ಪರಿಕಲ್ಪನೆಯನ್ನ, ಆ ಕಾಯಕದ ಲಕ್ಷಣವನ್ನು ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆಯೇ ತನುಮನ ಬಳಲಿ ಧನವ ಗಳಿಸಿ ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡುವ ಭಕ್ತನ ಪಾದವ ತೋರಯ್ಯ ಎಂಬ ಮಾತನ್ನ ಚನ್ನಬಸವಣ್ಣನವರು ಕೂಡ ಈ ವಚನದ ಮೂಲಕವಾಗಿ ವಚನದ ಲಕ್ಷಣಗಳನ್ನು ಕುರಿತು ಹೇಳುವಂತದ್ದನ್ನ ನಾವು ಕಾಣಲು ಸಾಧ್ಯವಿದೆ. ಹಾಗೆಯೇ ಕಾಯಕವೆಂದು ಕಾಯವ ಬಳಲಿಸದೆ ತನು ಕರಗದೆ ಮನ ನೋಯದೆ ಕಾಡಿ ಬೇಡಿ ಮಾಡುವುದು ದಾಸೋಹವೇ ಎಂಬ ಮಾತನ್ನ ಶಿವಲಿಂಗ ಮಂಚಣ್ಣ ಹೇಳುವಂತದ್ದನ್ನ ನಾವು ಇಲ್ಲಿ ಗಮನಿಸಲು ಸಾಧ್ಯವಿದೆ. ಈ ಮೂಲಕವಾಗಿ, ಈ ವಚನಗಳ ಮೂಲಕವಾಗಿ ಕಾಯಕದ ಲಕ್ಷಣಗಳನ್ನು ಕುರಿತು ಕೂಡ ಅನೇಕ ವಚನಕಾರರು ವಿವೇಚನೆಗೆ ಒಳಪಡಿಸಿರುವಂತದ್ದನ್ನ ನಾವು ಕಾಣಲು ಸಾಧ್ಯವಿದೆ. ಹಾಗೆಯೇ ಕಾಯಕವೆಂದರೆ ಶಾರೀರಿಕ ಶ್ರಮ ಅಥವಾ ಕಾಯಕಷ್ಟ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ದುಡಿಯಲೇಬೇಕೆಂಬುದು ಶರಣರ ನೇಮ ಮತ್ತು ವ್ರತವಾಗಿದೆ.
ಯಾವುದಾದರೊಂದು ಕಾಯಕವನ್ನು ಸತ್ಯಶುದ್ಧ ಮನಸ್ಸಿನಿಂದ ಮಾಡಬೇಕು. ಅವಲಂಬಿಸಿದ ಸಂಪತ್ತನ್ನು ಸದ್ಬಳಕೆಯಾಗುವಂತೆ ಹೇಗೆ ನೋಡಿಕೊಳ್ಳಬೇಕು, ಅದನ್ನು ಹೇಗೆ ನಿರ್ವಹಿಸಬೇಕು ಎಂದು ಕೂಡ ವಚನಕಾರರು ವಿವರಿಸಿದ್ದಾರೆ. ಆದರೆ ಕಾಯಕಗಳಲ್ಲಿ ಮೇಲು ಕೀಳೆಂಬ ಭೇದವಿಲ್ಲ. ತನ್ನ ಹಾಗೂ ಸಮಾಜದ ಏಳ್ಗೆಗಾಗಿ ಮಾಡುವ ಕಾಯಕಗಳಲ್ಲಿ ತಾರತಮ್ಯವಿಲ್ಲ. ಕೃಷಿ, ವ್ಯಾಪಾರ ಕಾಯಕಗಳಾಗಿರಬಹುದು. ಮಾಡುವ ಕಾಯಕವನ್ನು ತನುಮುಟ್ಟಿ ಮನಮುಟ್ಟಿ ತ್ರಿಕರಣ ಶುದ್ಧಿಯಿಂದ ಮಾಡಬೇಕು. ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು. ಗಳಿಸಬೇಕು. ಗಳಿಸಿದ್ದನ್ನ ವ್ಯಷ್ಟಿ ಸಮಷ್ಟಿ ಸ್ತರಗಳಲ್ಲಿ ವಿನಿಯೋಗಿಸಬೇಕು. ನೀರಿನಂತೆ ಗಳಿಸಬೇಕು, ತೀರ್ಥದಂತೆ ಬಳಸಬೇಕು ಎಂದು ಕೂಡ ಬಸವಣ್ಣನವರು ಹೇಳಿದ್ದಾರೆ. ಆದ್ದರಿಂದ ಸಮೃದ್ಧ ಸುಖ ಸೌಖ್ಯಭರಿತ ಸಮಾಜ ನಿರ್ಮಾಣವಾಗುತ್ತದೆ. ಸರ್ವರು ಸುಖವಾಗಿರುತ್ತಾರೆ. ಇದನ್ನು ಶರಣರ ದೃಷ್ಟಿಯಲ್ಲಿ ಕಲ್ಯಾಣ ರಾಜ್ಯವೆಂದು ಕರೆದರೆ, ಗಾಂಧೀಜಿಯಂತಹ ಆಧುನಿಕರ ದೃಷ್ಟಿಯಲ್ಲಿ ಇದನ್ನು ರಾಮರಾಜ್ಯವೆಂದಲೂ ಕರೆಯಬಹುದು. ಆ ರೀತಿಯಲ್ಲಿ ನೋಡಿದಾಗ ಕಾಯಕದ ಪರಿಕಲ್ಪನೆಯನ್ನು ಕುರಿತು ಕೂಡ ಹಲವಾರು ವಚನಕಾರರು ತಮ್ಮ ವಚನಗಳ ಮೂಲಕವಾಗಿ ಕಾಯಕದ ಪರಿಕಲ್ಪನೆಯನ್ನ ಹೀಗೆ ಕಟ್ಟಿಕೊಟ್ಟಿದ್ದಾರೆ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡು ಮರೆಯಬೇಕು. ಲಿಂಗ ಪೂಜೆಯಾದಡು ಮರೆಯಬೇಕು. ಜಂಗಮ ಮುಂದಿದ್ದಡು ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ಎಂಬ ಮಾತಿನಲ್ಲಿ ಕಾಯಕವೇ ಕೈಲಾಸವೆಂದು ನುಡಿದು ಹಾಗೂ ನುಡಿದಂತೆ ಆ ಮಾರ್ಗದಲ್ಲಿ ನಡೆದು ಆದರ್ಶಪ್ರಾಯವಾಗಿರುವ ಕಾಯಕ ನಿಷ್ಠ ಶರಣ ವಚನಕಾರ ಆಯ್ದಕ್ಕಿ ಮಾರಯ್ಯ ಈತನ ಮೌಖಿಕ ವಿಚಾರವನ್ನು ತನ್ನ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗಿರುವ ಅಂಬಿಗರ ಚೌಟಯ್ಯ ಸಂಸಾರ ಸಾಗರವನ್ನು ದಾಟಿ ಮೋಕ್ಷ ಸಾಗರದಲ್ಲಿ ತನ್ನ ದೋಣಿಯನ್ನ ನಡೆಸಿದ ಹಾಗೂ ಚಂದಗೆಟ್ಟವರೆಲ್ಲ ಬಂದೇರಿ ಬೈದು ಎಳುಹುವೆ ಎಂದು ಕೂಡ ದೃಢ ಮನಸ್ಸಿನಿಂದ ಹೇಳಿಕೊಂಡು ತಾನು ತನ್ನ ದೋಣಿ ಮತ್ತು ದೋಣಿಯಲ್ಲಿದ್ದ ಭಕ್ತರಿಗೆಲ್ಲ ಶಿವಪಥ ಮಾರ್ಗವನ್ನು ತೋರಿದಂತವ. ವಚನ ಸಾಹಿತ್ಯದಲ್ಲಿ ಬಸವಯುಗದ ಕೊಟ್ಟಷ್ಟು ಮತ್ಯಾವ ಯುಗದಲ್ಲಿ ಕಾಣಲು ಸಾಧ್ಯವಿಲ್ಲ. ವಚನ ಯುಗವು ಮಹಿಳೆಯರ ಅಂತರ್ಯದಲ್ಲಿ ನವಜಾಗೃತಿ ನವಸಾಕ್ಷರತೆಯ ಅರಿವು ಮೂಡಿಸುವ ಮೂಲಕ ಎಲ್ಲ ವರ್ಗದ ಶರಣೆಯರು ವಚನ ರಚನೆ ಮಾಡುವ ಮೂಲಕ ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂಥದ್ದು. ಅವರಲ್ಲಿ ಕೆಲ ಶರಣೆಯರು ತಮ್ಮ ಗಂಡನ ಹೆಸರನ್ನು ವಚನದ ಅಂಕಿತವನ್ನಾಗಿ ಮತ್ತೆ ಕೆಲವರು ತಮ್ಮ ಇಷ್ಟ ದೈವವನ್ನು ಅಂಕಿತವನ್ನಾಗಿಟ್ಟುಕೊಂಡು ವಚನಗಳನ್ನು ರಚಿಸಿದ್ದಾರೆ. ಕಾಯಕವನ್ನು ಮಾಡಿ ಜನರಿಗೆ ನೀಡಿ ಬದುಕಬೇಕೇ ಹೊರತು ಹೆಚ್ಚೆಚ್ಚು ಸೇಕರಿಸಬಾರದು ಎಂಬ ನಿಲುವನ್ನು ಹೊಂದಿದಂತವಳು ಆಯ್ದಕ್ಕಿ ಲಕ್ಕಮ್ಮ. ಆಯ್ದಕ್ಕಿ ಲಕ್ಕಮ್ಮನ ವಚನಗಳಲ್ಲಿ ಆತ್ಮೋದ್ಧಾರ ಲೋಕೋದ್ಧಾರಗಳೆಂಬ ದ್ವಿಮುಖ ಆಶಯ, ಕಾಯಕ ತತ್ವ, ನಿಶ್ಚಲ ನಿಲುವು, ಜ್ಞಾನದ ಅರಿವು, ಸಮತಾಭಾವ, ಪ್ರಶ್ನಿಸುವ ದಿಟ್ಟತನ, ಅತಿಯಾಸೆ ಒಳ್ಳೆಯದಲ್ಲವೆಂಬ ನಿಲುವು, ಆಕೆಯ ಅಚಲ ಆತ್ಮವಿಶ್ವಾಸ, ನಿರ್ಮಲ ವ್ಯಕ್ತಿತ್ವದ ಅನಾವರಣವನ್ನ ಇಲ್ಲಿ ಕಾಣಲು ಸಾಧ್ಯವಿದೆ. ಅವಳ ಈ ಒಂದು ವಚನದಲ್ಲಿ ಕಾಯಕ ನಿಂದೆತ್ತು ಹೋಗಯ್ಯ ಎನ್ನಾರ್ದನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಎಂದು ಗಂಡನಾದಂತಹ ಮಾರಯ್ಯ ಕಾಯಕ ಮರೆತು ಅನುಭವಗೋಷ್ಠಿಯಲ್ಲಿ ಮೈ ಮರೆತಾಗ ಆತನನ್ನು ಎಚ್ಚರಿಸುವಲ್ಲಿ ಲಕ್ಕಮ್ಮಳ ಸಮಯ ಪ್ರಜ್ಞೆ ಹಾಗೂ ಕಾಯಕ ನಿಷ್ಠೆಯನ್ನು ಅರಿಯಬಹುದಾಗಿದೆ. ಹಾಗೆಯೇ ರೆಮ್ಮವೇ ಕಾಯಕದೊಂದಿಗೆ ಆಧ್ಯಾತ್ಮವನ್ನು ಸಮನ್ವಯಗೊಳಿಸಿ ಕದಿರ ರೆಮ್ಮೆಯೊಡೆಯ ಗುಮ್ಮೇಶ್ವರ ಎಂಬ ಅಂಕಿತದಲ್ಲಿ
ಬೆಳಗಿನ ವಚನಗಳನ್ನು ಕೂಡ ರಚಿಸಿದ್ದಾಳೆ. ಅವಳ ವಚನದಲ್ಲಿ ಜೀವನ ನಡೆಸಲು, ಸ್ವತಂತ್ರವಾಗಿ ಬದುಕಲು ಮಾರ್ಗ ತೋರಿದ ಶರಣರನ್ನು ಕೃತಜ್ಞತೆಯಿಂದ ಸ್ಮರಿಸಿರುವಳು. ನಾ ತಿರುಗುವ ರಾಟೆಯ ಕುಲಜಾತಿಯ ಕೇಳಿರಣ್ಣ, ಅಡಿಯ ಹಲಗೆ ಬ್ರಹ್ಮ, ತೋರಣ ವಿಷ್ಣು, ನಿಂದ ಬೊಮ್ಮೆ ಮಹಾರುದ್ರ, ರುದ್ರನ ಬೆಂಬಳಿಯ ಎರಡು ಸೂತ್ರಕರಣ, ಅರಿವೆಂಬ ಕದಿರು ಭಕ್ತಿ ಎಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತು ನೂಲು, ಕದಿರು ತುಂಬಿತ್ತು ರಾಟೆಯ ತಿರುಹಲಾರೆ, ಎನ್ನ ಗಂಡ ಕುಟ್ಟಿಹ ಇನ್ನೇವೆ ಕದಿರ ರಮ್ಯೊಡೆಯ ಗುಮ್ಮೇಶ್ವರ ಎಂಬ ಈ ವಚನದಲ್ಲಿ ಸೃಷ್ಟಿ ಸ್ಥಿತಿ ಲಯಕಾರಕರಾದ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ತನ್ನ ಕದಿರ ಕಾಯಕದ ದೃಷ್ಟಾಂತಗಳೊಂದಿಗೆ ಅಂತರ್ಗತಗೊಳಿಸಿರುವಂಥದ್ದನ್ನು ನಾವು ಕಾಣುತ್ತೇವೆ. ಹಾಗೆ ಎಲ್ಲ ಗಂಡಂದಿರಿಗೆ ಬೀಜ ಉಂಟು, ನಿನ್ನ ಗಂಡಂಗೆ ಅಂಡದ ಬೀಜವಿಲ್ಲ, ಎಲ್ಲ ಗಂಡಿಂದರು ಮೇಲೆ ಎನ್ನ ಗಂಡ ಕೆಳಗೆ ನಾ ಮೇಲೆ ಎಂಬ ಈ ವಚನದಲ್ಲಿ ಹೇಳುವಲ್ಲಿ ವೃತ್ತಿ ಸಾಧನವಾದ ಮಗ್ಗವನ್ನು ಕುರಿತೇ ಹೇಳಿದ್ದಾಳೆ. ವೃತ್ತಿ ಪ್ರತಿಮೆಯು ಈ ಸತಿಪತಿ ಭಾವದ ಮೂಲಕ ಕಾಣಿಸಿಕೊಂಡಿದೆ. ಹಾಗೆ ಹರಳೆಯನವರಿಗೆ ಬಸವಣ್ಣ 3 ಸಲ ಶರಣಾರ್ಥಿಯನ್ನು ಹೇಳಿದ್ದಕ್ಕಾಗಿ ಹರಳೆಯನು ತನ್ನ ತೊಡೆಯ ಚರ್ಮದಿಂದ ಪಾದುಕೆಗಳನ್ನು ತಯಾರಿಸಲು ಮುಂದಾಗುತ್ತಾನೆ. ಆಗ ಕಲ್ಯಾಣಮ್ಮ ತನ್ನ ಎಡತೊಡೆಯ ಚರ್ಮವನ್ನು ತೆಗೆದುಕೊಂಡು ಪಾದುಕೆಗಳನ್ನು ತಯಾರಿಸಲು ವಿನಂತಿಸಿಕೊಳ್ಳುವಳು. ಇಲ್ಲಿ ಅವಳ ಪತಿಭಕ್ತಿ ಹಾಗೂ ಪತಿಯ ಕಾಯಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕಾಯಕಕ್ಕೆ ನೆರವಾಗುವಲ್ಲಿ ಅವಳ ಕಾಯಕ ಮನೋಧರ್ಮವನ್ನು ಅರಿಯಬಹುದಾಗಿದೆ. ಹಾಗೆ ಬಸವಯ್ಯನವರ ಧರ್ಮಪತ್ನಿ ಕಾಳವ್ವೆ, ಈ ದಂಪತಿಗಳಿಬ್ಬರು ಬಾಚಿ ಕಾಯಕವ ಮಾಡುತ್ತಿರುತ್ತಾರೆ. ಕಾಳವ್ವೆ ಗಂಡನ ಕಾಯಕ ದೃಷ್ಟಾಂತದೊಂದಿಗೆ ತನ್ನ ಕಾಯಕ ನಿಷ್ಠೆ ಹಾಗೂ ವ್ರತಗಳ ಮಹತ್ವವನ್ನ ಈ ವಚನದಲ್ಲಿ ಹೀಗೆ ಪ್ರತಿಪಾದಿಸಿದ್ದಾಳೆ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ವ್ರತಹೀನನ ನೆರೆಯಲು ನರಕಕ್ಕೆ ಮೂಲ, ಕರ್ಮಹರ ಕಾಳೇಶ್ವರ ಎಂಬಲ್ಲಿ ಕೇತಲಾದೇವಿ ಇಲ್ಲಿ ಕರ್ಮಹರ ಕಾಳೇಶ್ವರ ಎಂಬಲ್ಲಿ ಅವಳ ಕಾಯಕದ ಮಹತ್ವವನ್ನ ಸಾರಿರುವಂತದ್ದನ್ನ ನಾವು ಕಾಣಲು ಸಾಧ್ಯವಿದೆ. ಹಾಗೆಯೇ ಕೇತಲಾದೇವಿ ಮತ್ತು ಕುಂಬಾರಗುಂಡಯ್ಯ ದಂಪತಿಗಳಿಬ್ಬರು ಕಾಯಕದಲ್ಲಿ ಕೈಲಾಸವನ್ನು ಕಂಡಂತವರು. ಕೇತಲಾದೇವಿಯು ಕಾಯಕ ದೃಷ್ಟಾಂತದೊಂದಿಗೆ ವ್ರತಾಚರಣೆಯ ಮಹತ್ವವನ್ನ ಸೌಮ್ಯವಾಗಿ ಎತ್ತಿ ಹಿಡಿಯುವ ಶಿವಶರಣೆ. ಇವಳು ಹದ ಮಣ್ಣಿಲ್ಲದೆ ಮಡಕೆಯಾಗಲಾರದು, ವ್ರತಹೀನನ ಬೆರೆಯಲಾರದು, ಬೆರೆದಡೆ ನರಕ ತಪ್ಪದು, ನಾನೊಲ್ಲೆ ಬಲ್ಲೆನಾಗಿ ಕುಂಬೇಶ್ವರ ಎಂಬಲ್ಲಿ ತನ್ನ ಕಾಯಕದ ಮಹತ್ವವನ್ನ ಸಾರಿದ್ದಾಳೆ. ಹಾಗೆಯೇ ರೇಖಮ್ಮ ರೇವಣಸಿದ್ದಯ್ಯನವರ ಪುಣ್ಯಸ್ತ್ರೀ, ಇವಳು ಹೂ ಕಟ್ಟುವ ಕಾಯಕದವಳು. ಈ ಶರಣೆ ನಿತ್ಯವೂ ಹೂ ದಂಡೆಯ ಮಧ್ಯೆ ಕೆಂಪು ಸೇವಂತಿಗೆ ಹೂವನ್ನು ಸೇರಿಸುವ ಪದ್ಧತಿಯನ್ನು ಇಟ್ಟುಕೊಂಡಂತವಳು. ಭಕ್ತ ಪರೀಕ್ಷಕನಾದಂತಹ ಶಿವ ಒಮ್ಮೆ ಬೇಕೆಂದೇ ಇವಳಿಗೆ ಕೆಂಪು ಸೇವಂತಿಗೆ ಹೂ ಸಿಗದಂತೆ ಮಾಡುತ್ತಾನೆ. ಇದರಿಂದ ವಿಚಲಿತಗೊಳ್ಳದ ಈಕೆ ತನ್ನ ದೇಹದ ಮಾಂಸವನ್ನೇ ಕೊಯ್ದು ಕೆಂಪು ಸೇವಂತಿಗೆ ಹೂವಿಗೆ ಬದಲಾಗಿ ದಂಡೆ ಕಟ್ಟಿ ಶಿವನಿಗೆ ಅರ್ಪಿಸಿದಳಂತೆ. ಹೀಗೆ ಇವಳು ತನ್ನ ಉಗ್ರ ಭಕ್ತಿಯಿಂದ ಕಾಯಕವನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ಶರಣರ ಮೆಚ್ಚುಗೆ ಪಡೆದಂತವಳಾಗಿದ್ದಾಳೆ. ಹಾಗೆಯೇ ಕೊಟ್ಟಣದ ಸೊಮ್ಮಮ್ಮ ಕೊಟ್ಟಣ ಕುಟ್ಟುವ ಕಾಯಕದವಳು. ಇವಳು ಸಾಮಾನ್ಯ ವರ್ಗದ ವ್ರತಾಚಾರದ ನಿಷ್ಠೆಯ ಶಿವಶರಣೆ, ಅಪಾರ ಧೈರ್ಯವಂತೆ, ಕಾಯಕದಲ್ಲಿ ಕೈಲಾಸ ನೆಮ್ಮದಿಯನ್ನು ಕಂಡಂತವಳು. ಈಕೆಯು ತನ್ನ
ಕಾಯಕ ದೃಷ್ಟಾಂತ ಬಳಸಿ ತಾನು ಹೇಳಬೇಕಾದುದನ್ನು ಧ್ವನಿಪೂರ್ಣವಾಗಿ ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾಳೆ. ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ, ವ್ರತಹೀನನ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ, ಅರಿಯದುದು ಹೋಗಲಿ ಅರಿದು ಬೆರೆದೆನಾದಡೆ, ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ, ಒಲ್ಲೆ ಬಲ್ಲನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಎಂಬ ರೀತಿಯಲ್ಲಿ ತನ್ನ ಕಾಯಕದ ಮಹತ್ವವನ್ನ ಅವಳು ಸಾರಿದ್ದಾಳೆ. ಹಾಗೆ ಕಾಶ್ಮೀರದ ದೊರೆ ಮಹದೇವರಸ ಮತ್ತು ಈತನ ಪಟ್ಟ ಮಹಿಷಿ ಗಂಗಾದೇವಿ ಈ ದಂಪತಿಗಳಿಬ್ಬರು ಕಲ್ಯಾಣಕ್ಕೆ ಬಂದು ಶರಣ ದೀಕ್ಷೆ ಶರಣತ್ವ ಸ್ವೀಕರಿಸಿದಂಥವರು. ಇವರು ರಾಜ ವೈಭವವನ್ನು ತೊರೆದು ಇರುವರು ಮಹದೇವರಸ ಮೋಳಿಗೆ ಮಾರಿಯನೆಂದು, ರಾಣಿ ಗಂಗಾದೇವಿ ಮೋಳಿಗೆ ಮಹಾದೇವಿ ಎಂಬ ಹೆಸರುಗಳನ್ನು ಪಡೆದು ಸಾಮಾನ್ಯರಂತೆ ಕಟ್ಟಿಗೆ ಮಾರುವ ಕಾಯಕವನ್ನ ಕೈಗೊಂಡಂತದನ್ನ ಇಲ್ಲಿ ನಾವು ಕಾಣಲು ಸಾಧ್ಯ ಇದೆ. ಹಾಗೆಯೇ ಗಂಗಮ್ಮ ಆದರದ ಕಾಯಕ ಮಾಡುತ್ತಿದ್ದಂಥವಳು ಬಸವಣ್ಣನವರ ಮಾರ್ಗದರ್ಶನದಂತೆ ತನ್ನ ಕಾಯಕವನ್ನು ಬಿಟ್ಟು ಮಾರಯ್ಯ ಎಂಬುವನನ್ನು ವರೆಸಿ ಗೃಹಿಣಿಯಾದಂಥವಳು. ಅವಳ ದೃಷ್ಟಿಯಲ್ಲಿ ವ್ಯಕ್ತಿ ಸಮಾಜ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮೈಗಳ್ಳನಾಗದೆ ಬದುಕುವುದು ಮುಖ್ಯವೇ ಹೊರತು ಅವನು ಮೇಲು ಕಾಯಕ ನನ್ನದು ಕೀಳು ಕಾಯಕ ಎಂಬ ಕೀಳರಿಮೆ ಹೊಂದಿರಬಾರದು ಎಂಬ ಮಾತನ್ನ ತನ್ನ ವೃತ್ತಿಯ ಬಗ್ಗೆ ಅವಳು ಹೊಂದಿದಂತಹ ಅಭಿಮಾನ ಗೌರವವನ್ನು ವಚನಗಳಲ್ಲಿ ಹೀಗೆ ವ್ಯಕ್ತಪಡಿಸಿದ್ದಾಳೆ. ಆವ ಕಾಯಕವ ಮಾಡಿದಡು ಒಂದೇ ಕಾಯಕವಯ್ಯ, ಆವ ವ್ರತವಾದಡು ಒಂದೇ ವ್ರತವಯ್ಯ, ಆಯ ತಪ್ಪಿದಡೆ ಸಾವಿಲ್ಲ, ವ್ರತ ತಪ್ಪಿದಡೆ ಕೂಡಲಿಲ್ಲ, ಕಾಕ ಪಿಕದಂತೆ ಕೂಡಲು ನಾಯಕ ನರಕ ಗಂಗೇಶ್ವರ ಲಿಂಗದಲ್ಲಿ ಎಂಬ ವಚನದ ಮೂಲಕವಾಗಿ ಆ ಕಾಯಕದ ಮಹತಿಯನ್ನ ವ್ಯಕ್ತಪಡಿಸಿದ್ದಾಳೆ. ಇಲ್ಲಿ ಕಾಯಕಗಳಲ್ಲಿ ಸಮಾನ ಗೌರವವನ್ನ ತಾಳಿದಂತಹ ಗಂಗಮ್ಮ ಎಲ್ಲಾ ವ್ರತಗಳನ್ನು ಒಂದೇ ಎಂದು ಭಾವಿಸುತ್ತಾಳೆ. ವ್ರತನಿಷ್ಠರು ವ್ರತಹೀನರು ಬಗೆಯುವುದು ಕೋಗಿಲೆ ಕಾಗಿಗಳ ಸಂಘ ಬೆಳೆಸದ ಮಾತನ್ನ ಹೇಳುವಂಥದ್ದು. ಇಂಥವರಿಗೆ ಘೋರ ನರಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುವಲ್ಲಿ ವ್ರತಾಚಾರದ ಮಹತಿಯನ್ನ ಅರಿಯಬಹುದು. ಹಾಗೆ ಗೊಗ್ಗೇಶ್ವರ ದೇವಾಲಯದಲ್ಲಿ ಧೂಪದ ಕಾಯಕ ಮಾಡುತ್ತಿದ್ದಂತಹ ಶಿವಶರಣೆ ಇವಳು ಧೂಪದ ಗೊಗ್ಗವ್ವೆ ಎಂದು ಕರೆಸಿಕೊಂಡಂತವಳು. ಇವಳ ನಿಷ್ಠೆಯನ್ನು ಪರೀಕ್ಷಿಸಲು ಶಿವನು ಸ್ಫುರದ್ರೂಪಿ ಯುವಕನ ವೇಷದಲ್ಲಿ ಕಾಣಿಸಿಕೊಂಡು ತನ್ನನ್ನು ಮದುವೆಯಾಗಲು ಗೊಗ್ಗವ್ವೆಯನ್ನು ಒತ್ತಾಯಿಸುವನು. ಅದಕ್ಕೆ ಒಪ್ಪದಿದ್ದಾಗ ಅವಳ ನಿಷ್ಠೆಯನ್ನು ಮೆರೆಯಲು ವೀರಶೈವೋಪದೇಶವನ್ನು ಮಾಡಿ ಶಿವಭಕ್ತರಿಗೆ ಧೂಪವನ್ನರ್ಪಿಸುತ್ತಾ ಜೀವನವನ್ನು ಸಾಗಿಸಲು ಹೇಳುತ್ತಾನೆ. ಅಂದಿನಿಂದ ಧೂಪದ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾ ಮುನ್ನಡೆಸಿಕೊಂಡು ಹೋದಂಥವಳು ಇವಳು ಎಂಬ ಮಾತನ್ನ ಹೇಳಲು ಸಾಧ್ಯವಿದೆ. ಹಾಗೆಯೇ ಆದ್ಯ ವಚನಕಾರನೆಂಬ ಹೆಗ್ಗಳಿಕೆಗೆ ಕಾರಣನಾದ ಜೇಡರ ದಾಸಿಮಯ್ಯನ ಧರ್ಮಪತ್ನಿ ದುಗ್ಗಳೆ ಪತಿಯೊಂದಿಗೆ ಏಕವಾಗಿ ಬೆರೆತು ಹಿತವಾದ ಶಿವಭಕ್ತಿಯಲ್ಲಿ ನಿರತಳಾದ ಶಿವಶರಣೆ. ಈಕೆಯ ಕಾಯಕ ಬಟ್ಟೆ ನೇಯುವುದು. ಈ ಅನುರೂಪವಾದ ಪತ್ನಿಯರ ಕಾಯಕ ನಿಷ್ಠೆ ವಸ್ತ್ರದಾನದ ವೈಶಿಷ್ಟ್ಯಗಳನ್ನು ಬಸವಣ್ಣ, ಕೋಲಶಾಂತಯ್ಯ ಮೊದಲಾದವರು ಕೊಂಡಾಡಿರುವಂತದ್ದನ್ನ ಮನಗಂಡಾಗ ಅವಳ ಕಾಯಕ ನಿಷ್ಠೆ ಎಷ್ಟಿದೆ ಎಂಬುದನ್ನು ಅರಿಯಲು ಸಾಧ್ಯವಿದೆ. ಹಾಗೆ ಕಾಯಕ ತತ್ವವು ಉದ್ಯೋಗದ ಹಿಂದೆ ಬಂದ ಜಾತಿಗಳ ನಡುವಿನ ಬಂಬಂಧನವನ್ನು ಕಿತ್ತು ಹಾಕಿ ಮೇಲು ಕೀಳು ಬಡವ ಶ್ರೀಮಂತ ಎಂಬ ಭೇದ ಭಾವವನ್ನು ಅಳಿಸಿ ಹಾಕುವ ಮೂಲಕ ಅಸಂಗ್ರಹ ತತ್ವವನ್ನು ಪ್ರತಿಪಾದಿಸಿದಂಥವರು ನಮ್ಮ ವಚನಕಾರರು. ಈ ವಚನಗಳ ಮೂಲಕ ಸಾಮಾಜಿಕ ಸಾಮರಸ್ಯ, ಸ್ವಾಸ್ಥ್ಯವನ್ನು
ನೆಲೆಗೊಳ್ಳುವಂತೆ ಮಾಡಲು ಪ್ರಯತ್ನಿಸಿದಂತವರು ನಮ್ಮ ಶಿವಶರಣೆಯರಾಗಿದ್ದಾರೆ ಹಾಗೂ ಶಿವಶರಣರಾಗಿದ್ದಾರೆ. ಈ ಮೂಲಕವಾಗಿ ಸಾಮಾಜಿಕ ಮೌಲ್ಯಗಳನ್ನು ಆಧ್ಯಾತ್ಮಿಕ ನೆಲೆಯ ಹಿನ್ನೆಲೆಯಲ್ಲಿ ಸಮೀಕರಿಸಿ ಹೇಳುವ ಪ್ರಯತ್ನವನ್ನ ಮಾಡಿರುವಂತದ್ದನ್ನ ಅವರ ವಚನಗಳ ಮೂಲಕವಾಗಿ ಕಾಯಕದ ಪರಿಕಲ್ಪನೆಯನ್ನ, ಕಾಯಕದ ಮಹತಿಯನ್ನ ಕಟ್ಟಿಕೊಡಲು ಈ ರೀತಿಯಲ್ಲಿ ಸಾಧ್ಯವಾಗುತ್ತದೆ ಎಂಬ ಮಾತನ್ನ ಹೇಳಲು ನಾನು ಇಷ್ಟಪಡುತ್ತಿದ್ದೇನೆ. ಹೀಗೆ ಕಾಯಕದ ಪರಿಕಲ್ಪನೆಯನ್ನ ಅದರ ಮಹತ್ವವನ್ನ ಈ ರೀತಿಯಲ್ಲಿ ನಾನು ಈ ಅಂತರ್ಜಾಲದ ಮೂಲಕವಾಗಿ ಹೇಳಲು ಇಷ್ಟಪಟ್ಟಿದ್ದೇನೆ ಎಂಬ ಮೂಲಕವಾಗಿ ಈ ವಚನಗಳಲ್ಲಿ ಕಾಯಕ ತತ್ವ ಎಂಬ ವಿಚಾರವನ್ನು ಕುರಿತು ಈ ರೀತಿಯಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮವನ್ನ ಕೊಡುತ್ತಿದ್ದೇನೆ. ಸತ್ಯಶುದ್ಧವಾದ ಕಾಯಕ ನಮಗೆ ಅಂತಃಶಕ್ತಿಯನ್ನು, ನೈತಿಕತೆಯನ್ನು ಮತ್ತು ಆತ್ಮ ಸಮ್ಮಾನವನ್ನು ತಂದುಕೊಡುತ್ತದೆ ಎಂದು ಕಾಯಕದ ಮಹತ್ವ ಸಾರದ ಶರಣರ ಬಗ್ಗೆ ಅತ್ಯಂತ ವಿವರವಾಗಿ, ಸರಳವಾಗಿ ವಿವಿಧ ಶರಣರ ವಚನಗಳ ಮೂಲಕ ನಮಗೆ ವಿವರಿಸಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರಿಗೆ ನಮ್ಮ ವಚನ ಮಂದಾರ ವೇದಿಕೆಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನೀರಿನಂತೆ ಗಳಿಸಬೇಕು, ತೀರ್ಥದಂತೆ ಬೆಳೆಸಬೇಕು ಎಂಬ ಮಾತಂತೂ ಸರ್ವಕಾಲಕ್ಕೂ ಅತ್ಯಂತ ಸೂಕ್ತ ಮತ್ತು ಸಮಂಜಸ. ಈಗ ಸರ್, ಸಂವಾದ ಕಾರ್ಯಕ್ರಮ. ಓಕೆ ಮೇಡಮ್, ಕೇಳಿ. ಎಸ್ ಒಂದು ಅತ್ಯುತ್ತಮವಾದ ಉಪನ್ಯಾಸವನ್ನು ನಾವು ಇವತ್ತು ಕೇಳಿದ ಅನುಭವ ಆಯಿತು. ಡಾಕ್ಟರ್ ಮಲ್ಲಿಕಾರ್ಜುನ್ ಕೆ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ ಸಂವಾದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಂದೀಶ್ ಅಂತ ಜಾಯ್ನ್ ಆಗಿದ್ದಾರೆ. ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಬೇಕು ಅಂತ ಅವರಲ್ಲಿ ವಿನಂತಿ. ಶ್ರೀ ನಂದೀಶ್ ಅವರು. ನಮಸ್ತೆ. ಶರಣಾರ್ಥಿ. ಎಸ್ ಸರ್. ಹಲೋ ನಮಸ್ಕಾರ, ಹೇಳಿ ಸರ್. ಸರ್, ಮೊದಲನೇದಾಗಿ ಸರ್ ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ, ಹೇಳಿ ಸರ್. ಕೇಳಿಸ್ತಾ ಇದೆ. ಇಟ್ಸ್ ಆಡಿಬಲ್. ಸರ್, ಮೊದಲನೇದಾಗಿ ಶಂಕರ್ ದೇವನೂರ್ ಗುರುಗಳಿಗೆ ನಮಸ್ಕಾರ. ಯಾಕಂದ್ರೆ ಅವರು ಈ ಒಂದು ಚಾನೆಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಆಮೇಲೆ ಅನೇಕ ವಿಚಾರಗಳ ಜೊತೆ ನಮ್ ಜೊತೆ ಚರ್ಚೆ ಮಾಡಿ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರು ಗುರುಗಳು. ಈ ದಿನ ವಚನ ಸಾಹಿತ್ಯದಲ್ಲಿ ಕಾಯಕ ತತ್ವದ ಬಗ್ಗೆ ಡಾಕ್ಟರ್ ಮಲ್ಲಿಕಾರ್ಜುನ ಸರ್ ಸುದೀರ್ಘವಾಗಿ ಅನೇಕ ರೀತಿಯ ವಿಚಾರಗಳನ್ನ ತಿಳಿಸಿದ್ದಾರೆ. ಅವ್ರು ಹೇಳಿದ ವಿಚಾರ ಅಂಬಿಗರ ಚೌಡಯ್ಯ ಆಗಿರ್ಬೋದು, ಜೊತೆಗೆ ಅನೇಕ ರೀತಿಯ ಗಂಗಮ್ಮ ವಿಚಾರಗಳಾಗಿರ್ಬೋದು, ಎಲ್ಲ ತುಂಬಾ ಹೇಳಿದ್ದಾರೆ. ಅದರಲ್ಲಿ ಒಂದು ಇನ್ಫಾರ್ಮೇಶನ್ ಹೇಳಕ್ ಇಷ್ಟಪಡ್ತೀನಿ ಸರ್. ಕಾಯಕದಲ್ಲಿ ಗುರುಗಳು ಹೇಳ್ದಂಗೆ ಮೇಲಿಲ್ಲ ಕೀಳಿಲ್ಲ. ಜೊತೆ ಗಂಗಮ್ಮ ಅವ್ರು ಹೇಳ್ತಾರೆ, ಆವ ಕಾಯಕ ಮಾಡಿದೊಡೆ ಒಂದೇ ಕಾಯಕ ಅಂತ. ಅಂದ್ರೆ ಕಾಯಕದಲ್ಲಿ ಮೇಲು ಕೀಳಿಲ್ಲ ಅನ್ನುವಂಥದ್ದು ನಮ್ಗೆ ಗೋಚರ ಆಗುತ್ತೆ. ಜೊತೆ ಶರಣೆ ಕಾಳವೆ ಅವರು ಈ ರೀತಿ ಕಾಯಕದ ವಿಚಾರವನ್ನು ಕುರಿತು ಒಂದು ವಚನ ಹೇಳ್ತಾರೆ. ಕೃತ್ಯ ಕಾಯವಿಲ್ಲದವರು ಭಕ್ತರಲ್ಲ, ನಿಂದಿಸಿಕೊಂಬ ಪ್ರಸಾದ ಕುನ್ನಿಯ ಪ್ರಸಾದ. ಅವರು ತ್ರಿವಿಧಕ್ಕೆ ಇಚ್ಛಿಸುವರು, ಅಲ್ಲಿ ನಿಂದಿಸಿ ಅವರ ಬಿಟ್ಟಿಲ್ಲ. ಅವರ ಹಿಂದೆ ಕೊಂಡುದು ಅವರ ಮಲಮೂತ್ರ ತೂಬುರದ ಕೊಳ್ಳಿಯಂತೆ ಊರಿ ಊತ ಭಕ್ತನೇ. ಈ ಸಂಪೂರ್ಣ ವಚನ ಇದು ಕಾಯಕ ವಿಚಾರವನ್ನ ಕುರಿತಂತಾಗಿದೆ. ಜೊತೆಗೆ ಬಸವಣ್ಣನವರ ಕಾಯಕ ತತ್ವಗಳ ಪ್ರೇರಣೆಯಿಂದ ಅನೇಕ ರೀತಿಯ ಶರಣೆಯರು ಕಾಯಕಗಳನ್ನ ಕೈಗೆತ್ತಿಕೊಂಡಿದ್ದಾರೆ. ಉದಾಹರಣೆಗೆ ಲಕ್ಕಮ್ಮ ಬಿದ್ದ ಅಕ್ಕಿಗಳನ್ನ ಆಯ್ದು ತರುವ ಕಾಯಕ ಮಾಡ್ತಾ ಇದ್ರು. ಮೋಳಿಗೆ ಮಹಾದೇವಿ ಕಟ್ಟಿಗೆ ಹೊತ್ತು ತರುವ ಕಾಯಕ ಮಾಡ್ತಾ ಇದ್ರು. ರಾಯಮ್ಮ ಅಮುಗೆ ಕಾಯಕ, ರೇವಮ್ಮೆ ಕದಿರಿನಿಂದ ನೂಲು ತೆಗೆಯುವುದು, ನಿಂಬವ್ವೆ ನೀರು ಹೊರುವ ಮೊದಲಾದ ಕಾಯಕಗಳನ್ನ ಮಾಡಿ ತಮ್ಮ ಬಾಳನ್ನ ಸಾರ್ಥಕ ಮಾಡಿಕೊಂಡಿದ್ದರು. ಕನ್ನಡಿ ಕಾಯಕ ರೇಮವ್ವೆ, ಕೊಟ್ಟಣದ ಸೋಮವ್ವ ಇವರೆಲ್ಲ ಕಾಯಕ ಶರಣೆಯರು. ಸ್ತ್ರೀ ಅವಲಂಬಿತಳಲ್ಲ ಅನ್ನುವುದನ್ನು ತೋರಿಸಿಕೊಟ್ಟ ಕಾಯಕ ತತ್ವದ ಮೂಲಕ ಅನೇಕ ರೀತಿಯ ಶರಣೆಯರು ಸ್ವಾತಂತ್ರ್ಯವನ್ನ ಅನುಭವಿಸಿ ತಮ್ಮದೇ ಆದ ಒಂದು ಕಾಯಕದಿಂದ ಜೀವನವನ್ನ ಸಾರ್ಥಕದ ಬದುಕನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಲ್ಲಿಕಾರ್ಜುನ ಸ್ವಾಮಿ ಅಂತ ಜಾಯ್ನ್ ಆಗಿದ್ದಾರೆ.
ಸರ್ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಸರ್. ಮಲ್ಲಿಕಾರ್ಜುನ ಸ್ವಾಮಿ ಸರ್. ಓಕೆ. ಡಾಕ್ಟರ್ ದಯಾನಂದ್ ನುಲಿ ಸರ್ ಮಾತಾಡ್ಬೋದಾ? ನುಲಿ ಸರ್. ಪ್ರೊಫೆಸರ್ ತಿಗಡಿ ಸರ್ ಮಾತಾಡ್ತೀರಿ? ಮಾತಾಡ್ಬೋದು. ಮಾತಾಡ್ರಿ ಸರ್. ಮಾತಾಡ್ರಿ ಮಾತಾಡ್ರಿ ಸರ್. ಆಯ್ತು ಸರ್. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತಿದೆ ಸರ್, ನೋ ಸ್ಟೋನ್ ಲೆಫ್ಟ್ ಅನ್ಟರ್ನ್ಡ್ ಅಂತ. ಅದಕ್ಕಾಗಿ ಮಲ್ಲಿಕಾರ್ಜುನ್ ಅವ್ರಿಗೆ ತುಂಬಾ ಅಭಿನಂದನೆಗಳು. ಅವ್ರು ಯಾವುದೇ ವಿಷಯವನ್ನು ಕಾಯಕದ ಕುರಿತು ಬಿಟ್ಟೇ ಇಲ್ಲ. ನಾನ್ ಕಾಯ್ತಾ ಇದ್ದೆ ಯಾವ್ದಾದ್ರು ವಚನ ಅವ್ರು ಮರೀತಾರಾ ಅಂತ ಹೇಳಿ. ಅವ್ರು ಯಾವ್ದು ನನಗ್ ಬಿಟ್ಟೆ ಕೊಡ್ಲಿಲ್ಲ, ಅವಕಾಶನೇ ಇಲ್ಲ ಅಲ್ಲಿ. ಅಷ್ಟೊಂದು ಹೆಕ್ಕಿ ವಚನಗಳನ್ನ ತೆಗೆದಿದ್ದಾರೆ. ಅದೊಂದು PDF ಆಗಿ ನಮ್ಮ ಗ್ರೂಪಿಗೆ ಹಾಕಿ ಸರ್. ಕಮ್ಮರ್ ಸರ್ ಅವರು ಕಾಯಕದ ಬಗ್ಗೆ ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಅಭಿನಂದನೆಗಳು. ಏನು ಹೇಳೋಕ್ ಉಳಿದೇ ಇಲ್ಲ ಸರ್ ಅಲ್ಲಿ. ಅಭಿನಂದನೆಗಳು ಸರ್. ಡಾಕ್ಟರ್ ದಯಾನಂದ್ ನುಲಿ ಸರ್ ಅವರು ವೃತ್ತಿಯಿಂದ ಸರ್ಜನ್, ಅವರು ಡಾಕ್ಟ್ರು, ಆದ್ರೆ ಪ್ರವೃತ್ತಿಯಿಂದ ವಚನ ಸಿದ್ಧಾಂತವನ್ನ ಬಹಳಷ್ಟು ಪ್ರೀತಿ ಮಾಡಿದಂಥವ್ರು. ಮಲ್ಲಿಕಾರ್ಜುನ್ ಸರ್ ತಮ್ಮ ಈ ಉಪನ್ಯಾಸವನ್ನ ನಮ್ಗೆ ವರ್ಡ್ ಫೈಲ್ ಅಲ್ಲಿ ಕಳ್ಸಿದ್ರೆ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತಿವಿ. ನಾನು ಅದನ್ನ ಕೊನೆಯಲ್ಲಿ ಹೇಳೋಣ ಅನ್ಕೊಂಡಿದ್ದೆ. ಡಾಕ್ಟರ್ ದಯಾನಂದ್ ನುಲಿ ಸರ್ ಮೊದಲೇ ಹೇಳ್ಬಿಟ್ರು. ಅವರಿಗೆ ಧನ್ಯವಾದಗಳು. ತಮ್ಮ ಈ ಉಪನ್ಯಾಸವನ್ನ ವರ್ಡ್ ಫೈಲ್ ಇದ್ರೆ ನನಗೆ ಕಳಿಸಿ, ನಾನು ನಮ್ಮ ವಚನ ಮಂದಾರ ವೆಬ್ಸೈಟ್ ಅಲ್ಲಿ ಪ್ರಕಟಣೆ ಮಾಡ್ತೀವಿ ಸರ್. ಓಕೆ ಸರ್, ಕಳಿಸ್ಕೊಡ್ತೀನಿ. ಶರಣಾರ್ಥಿ ಸರ್. ನಾನು ಕುಸುಮ ಅಂತ ತುಮಕೂರಿನಿಂದ. ಹೇಳಿ ಮಾ. ದಯಾನಂದ್ ನೂಲಿ ಸರ್ಗೆ ಒಂದು ರಿಕ್ವೆಸ್ಟ್. ಹೇಳಿ ಸರ್. ಶರಣು ಬಂದೆನು ಅದನ್ನ ಹೇಳಿ ಸರ್ ಇನ್ನೊಂದ್ಸಲಿ. ಮೇಡಮ್, ನಾನು ಇಲ್ಲಿ ನೋಡಿ, ನನ್ನ ಅವತಾರ, ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ ಹೇಳಿ ಸರ್. ಪರವಾಗಿಲ್ಲ ಹೇಳಿ ಸರ್. ಇಲ್ಲ, ಖಂಡಿತ ನಿಮ್ಗೆ ಕಳಿಸ್ತೀನಿ ಮೇಡಮ್. ನಿಮ್ಮ ನಂಬರ್ಗೆ ಕಳಿಸ್ತೀನಿ ಮೇಡಮ್, ಡೋಂಟ್ ವರಿ. ಮತ್ ನಾವ್ ಹೇಗಿದ್ರು ಮಲ್ಲೂರಲ್ಲಿ ಭೇಟಿಯಾಗೋರಿದೀವಿ. ಖಂಡಿತ ಮಾಡೋಣ. ಸರ್ ತುಂಬಾ ಚೆನ್ನಾಗಿ ಹೇಳ್ತೀರಾ, ಹಾಗಾಗಿ. ಓಕೆ ಓಕೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್ ಕೊಟ್ರೇಶ್ ಅವರಲ್ಲ ಸರ್? ಹೌದು ಸರ್, ಹೌದು ಸರ್. ಸರ್ ತಮ್ಮ ಪರಿಚಯ ಮಾಡಿ, ತಮ್ಮ ಹೆಸರು ಹೇಳಿ, ಆಮೇಲೆ ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಸರ್. ಸರ್ VB ಕೊಟ್ರೇಶಪ್ಪ ಅಂತೇಳಿ, KPS ಬನ್ನಿಕೂಡ್ನಲ್ಲಿ ವೈಸ್ ಪ್ರಿನ್ಸಿಪಾಲು. ಓಕೆ. ಜೊತೆಗೆ ಸರ್ ಅವರು ಸ್ಟೂಡೆಂಟ್ ಸರ್, PhD ಅಲ್ಲಿ. ಓಕೆ. ಸರ್ ಬಹಳ ಚೆನ್ನಾಗಿತ್ತು. ಹೊಸ ವಚನಗಳನ್ನ ನಮಗೆ ಪರಿಚಯ ಮಾಡ್ಕೊಟ್ರು ಸರ್. ಫಾಸ್ಟ್ ಆಯ್ತು ಉಪನ್ಯಾಸ, ಇನ್ನು ಸ್ಲೋ ಆಗಿದ್ದು ನಮಗಿನ್ನೂ ಖುಷಿ ಅನಿಸ್ತಾ ಇತ್ತು. ಬಹಳ ಚೆನ್ನಾಗಿ ಅಲ್ಪ ಸಮಯದಲ್ಲಿ ಬಹಳಷ್ಟು ವಿಷಯಗಳನ್ನ ಕಟ್ಕೊಟ್ರು ಸರ್. ನಾವು ಕೇಳಿದಕ್ಕೆ ಇವತ್ತು ಬಹಳ ಖುಷಿ ಆಯ್ತು ಸರ್. ಧನ್ಯವಾದಗಳು ಸರ್. ಸರ್ ಇದ್ರದ್ದು ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ, ನೀವು ನಿಧಾನವಾಗಿ ಕೇಳ್ಬೋದು ಆಮೇಲೆ. ಥ್ಯಾಂಕ್ ಯು ಸರ್. ಅದು ಒಳ್ಳೆ ಸರ್, ಅದು ಹಾಕಿದ್ರೆ ಬಹಳ ಉಪಯೋಗ ಆಗುತ್ತೆ ಸರ್. ನಾನು ಕಳಿಸ್ತೀನಿ, ವಿದಿನ್ ನಾಳೆ ಬೆಳಗ್ಗೆ ಅಂತಾನೆ ಕಳಿಸ್ತೀನಿ. ಯು ಕ್ಯಾನ್ ವಾಚ್ ಇಟ್ ಅಗೇನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಯ್ತು. ಇಂಥ ಉಪನ್ಯಾಸಗಳನ್ನ ದಯಮಾಡಿ ನಮಗೂ ತಿಳಿಸಿದ್ರೆ ನಾವು ಜಾಯ್ನ್ ಆಗ್ತೀವಿ ಸರ್. ನಾನು ಚಾಟ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಹಾಕಿದ್ದೀನಿ. ಯು ಕ್ಯಾನ್ ಸೆಂಡ್ ಮಿ ಯುವರ್ ನಂಬರ್, ಐ ವಿಲ್ ಆಡ್. ಖಂಡಿತ ಸರ್. ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ ಸರ್. ನಮಸ್ತೆ. ಪ್ರೊಫೆಸರ್ ತಿಗಡಿ ಸರ್, ಯು ಕ್ಯಾನ್ ಸೇ ಸಮ್ ವರ್ಡ್ಸ್. ಸರ್ ಹೇಳಿ. ಸರ್ ಎಲ್ಲಿದೆಪ್ಪ ಇದ್ರಾಗ ಮಾತಾಡೋದು? ಬನ್ರಿ, ಮಾತಾಡ್ರಿ ಸರ್. ಕೇಳಿಸ್ತಾ ಇದೆ ಸರ್. ಕೇಳ್ತಾ ಇದೆ ಸರ್. ಕೇಳ್ತಾ ಇದೆ, ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣರ ಕಾಯಕ ತತ್ವದ ಕುರಿತು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಶಿವಶರಣರ ಸಿದ್ಧಾಂತ ತತ್ವಗಳು ಅಂತ ನಾವೇನ್ ಹೇಳ್ತಾ ಇದ್ದೀವಿ, ಬಹಳಷ್ಟು ಪಟ್ಟಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಈ ಕಾಯಕ ತತ್ವ. ಕಾಯಕ ತತ್ವದ ಬಗ್ಗೆ ಹೇಳದೇ ಇರತಕ್ಕಂತಹ ಶರಣರಿಲ್ಲ. ಸತ್ಯ ಶುದ್ಧ ಕಾಯಕದ ಬಗ್ಗೆ
ಈ ಕಾಯಕವನ್ನು ಕುರಿತು ಒಂದು ಮಾತು ಒಂದು ಕಡೆ ನನಗೆ ಓದಿದ್ದು ನೆನಪಿದೆ ತುಂಬಾ ಚೆನ್ನಾಗಿ. ಬಸವಣ್ಣನವರು ಬಿಜ್ಜಳನ ಖಜಾನೆಯನ್ನು ತುಂಬಿಸಿದ್ರು ಪವಾಡದಿಂದ ಅನ್ನೋ ಮಾತು ನಾವು ಈ ಜನಪದದಲ್ಲಿ ಅಥವಾ ಪೌರಾಣಿಕವಾಗಿ ತುಂಬಾ ಕೇಳ್ತಿರ್ತೀವಿ. ಅದಕ್ಕೆ ಇಲ್ಲಿ ಪವಾಡ ಅಂತಕ್ಕಂಥದ್ದೇನಲ್ಲ, ಎಲ್ಲರೂ ಸತ್ಯಶುದ್ಧ ಕಾಯಕ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು, ಮತ್ತು ಕಾಯಕದಲ್ಲಿ ಮೇಲು ಕೀಳು ಅನ್ನೋದು ಇಲ್ವೇ ಇಲ್ಲ. ಈಗಾಗಲೇ ಸಾಕಷ್ಟು ವಚನಗಳಲ್ಲಿ ಅದನ್ನ ಸರ್ ಹೇಳಿದ್ದಾರೆ. ಪ್ರತಿ ಕಾಯಕಕ್ಕೂ ತನ್ನದೇ ಆದಂತ ಒಂದು ಮಹತ್ವ ಇದ್ದೇ ಇರ್ತದ. ಬಸವಣ್ಣನವರ ಒಟ್ಟು ಅವರ ಉದ್ದೇಶ ಏನಾಗಿತ್ತು ಅಂದ್ರೆ ಪ್ರತಿಯೊಬ್ಬನೂ ಕೂಡ ದುಡಿಬೇಕು, ದುಡಿದೆ ತಿನ್ಬಾರ್ದು. ಕಾಯಕ ಇಲ್ಲದೆ ತಿಂದ್ರೆ ಅದಕ್ಕೆ ಋಣಗೋಳು ಅಂತ ಕರೀತಾರೆ, ಹಂಗಿನ ಕೂಳು. ಹೀಗಾಗಿ ಎಲ್ಲರನ್ನೂ ಕಾಯಕಕ್ಕೆ ಯಾವಾಗ ತೊಡಗಿಸಿದ್ರು ಆ ಕಾಯಕದ ಮುಂದುವರಿದ ಭಾಗವೇ ದಾಸೋಹ. ಕಾಯಕದಿಂದ ಬಂದ ಪ್ರತಿಫಲವನ್ನ ಇಟ್ಕೊಳ್ಬಾರ್ದು, ಪ್ರತಿಫಲವನ್ನ ಸಂಪೂರ್ಣವಾಗಿ ಇಟ್ಕೊಂಡು ಸಂಗ್ರಹಿಸುವಂತಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ ಮಿಕ್ಕದ್ದನ್ನ ಸಮಾಜಕ್ಕೆ, ಜಂಗಮಕ್ಕೆ ಅದನ್ನ ವಿತರಣೆ ಮಾಡಬೇಕು. ಹೀಗೆ ಯಾವಾಗ ವಿತರಣೆ ಆಗ್ತಿತ್ತು ಆವಾಗ ನಾಡು ಸಮೃದ್ಧವಾಯಿತು. ಎಲ್ರೂ ಕಾಯಕ ಮಾಡುತ್ತಿದ್ರು, ಎಲ್ರೂ ದುಡಿತಿದ್ರು, ಎಲ್ರೂ ಕೂಡ ತಕ್ಕ ಮಟ್ಟಿಗೆ ಸ್ಥಿತಿವಂತರಾದರು. ಹೀಗಾಗಿ ಬಿಜ್ಜಳನ ಸಾಮ್ರಾಜ್ಯದಲ್ಲಿ ಖಜಾನೆ ಅಂತಕ್ಕಂಥದ್ದು ತುಂಬಿತು. ಯಾಕಂದ್ರೆ ಅಲ್ಲಿ ವಿಷಯಾಂತರ ಬೇಡ, ತೆರಿಗೆಗಳ ವಿವರಣೆ ಕೂಡ ಇದೆ. ಅದನ್ನ ಹಿಂದೊಮ್ಮೆ ನಮ್ಮ ವಿಜಯಕುಮಾರ್ ಸರ್ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಯಾವ ರೀತಿ ತೆರಿಗೆಯನ್ನ ಹಾಕ್ತಿದ್ರು ಅನ್ನೋದ್ರ ಬಗ್ಗೆ. ಹೀಗಾಗಿ ಈ ಕಾಯಕ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬದಲಾವಣೆ ಮಾಡಿತು ಕಲ್ಯಾಣ ರಾಜ್ಯದಲ್ಲಿ ಅನ್ನೋ ಮಾತು ಒಂದು ಭಾಗ. ಆದ್ರೆ ಇನ್ನೊಂದು ಭಾಗ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವೇನು ಕರಿತೇವೆ, ಬಹಳ ದೊಡ್ಡ ತತ್ವ ಕೊಟ್ರು ಅನ್ನೋದನ್ನ, ಅದನ್ನೇ ಈ ಹಿಂದೆನೆ ಬಸವಣ್ಣನವರು ಈ ಡಿಗ್ನಿಟಿ ಆಫ್ ಲೇಬರ್ ನ ಜೊತೆಗೆ ಅದು ಡಿವಿನಿಟಿ ಆಫ್ ಲೇಬರ್ ಅನ್ನು ಕೂಡ ಕೊಟ್ಟಿದ್ರು. ನಿಜವಾಗಿ ಕೂಡ ಬರೀ ಅದು ಆತ್ಮಗೌರವ ಅಷ್ಟೇ ಅಲ್ಲ, ಅದರಲ್ಲಿ ದೈವಿ ಒಂದು ಭಾವವನ್ನು ಕೂಡ ಅವರು ಬಿತ್ತಿದ್ರು. ಹೀಗಾಗಿ ಶರಣರು ಅಂದ್ರೆ ಕಾಯಕ, ಕಾಯಕ ಅಂದ್ರೆ ಶರಣರು. ಕಾಯಕ ಇರಲೇಬೇಕು. ಅದು ಪ್ರತಿ ವ್ಯಕ್ತಿಗೂ ಕೂಡ ಆ ಒಂದು ದೊಡ್ಡ ಸಂದೇಶ ಕೊಟ್ರಲ್ಲ, ಇವತ್ತಿಗೂ ಕೂಡ ನಾವು ಅದನ್ನ ನೆನಪು ಮಾಡ್ಕೊಳ್ಬೇಕು. ನಾವು ತಿಂತಕ್ಕಂಥ ಕೂಳು, ನಾವು ತಿಂತಕ್ಕಂಥ ಆಹಾರ, ಅನ್ನ, ಇದು ಪರಿಶ್ರಮದಿಂದ ಬಂದಿದೀಯಾ, ನಮ್ಮ ದೈಹಿಕ ಪರಿಶ್ರಮದಿಂದ ಬಂದಿದೀಯಾ? ಬರದೇ ಇದ್ರೆ ನಾವು ಶರಣರ ತತ್ವದಲ್ಲಿ ಇದ್ದೇವೆ ಅನ್ಕೊಳ್ಳಿಕ್ಕೂ ಕೂಡ ಒಂದು ರೀತಿ ನಾಲಾಯಕ ಅಂತ ಅನಿಸ್ತದೆ. ಅದಕ್ಕೆ ಅದು ದೊಡ್ಡ ತತ್ವ. ಆ ತತ್ವವನ್ನು ಕುರಿತು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ನಾವೆಲ್ಲ ಇವತ್ತಿಗೂ ಕೂಡ ಕಾಯಕ ಜೀವಿಗಳಾಗಬೇಕು ಅಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅದನ್ನ ಅನುಸರಣೆ ನಮ್ಮೆಲ್ಲರಿಗೂ ಇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಶರಣ. ಅದ್ಭುತವಾದಂತ ಒಂದು ಅಭಿಪ್ರಾಯನ ತಿಳಿಸಿದ್ದಾರೆ ಸರ್. ಪ್ರೊಫೆಸರ್ ತಿಗಿ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು. ಪೊಲೀಸ್ ಪಾಟೀಲ್ ತಾಯಿಯವರು. ಹಲೋ ಹೇಳಿಮ್ಮ. ಹಲೋ, ಕೇಳಿಸ್ತಾ ಇದೆ? ಕೇಳ್ತಾ ಇದೆಯಾ ಸರ್? ಹಾ, ಕೇಳಿಸ್ತಾ ಇದೆ, ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಇಂದು ಸರ್ ಅವರು, ಮಲ್ಲಿಕಾರ್ಜುನ್ ಸರ್ ಅವರು ಇಡೀ ವಚನ ಸಾಹಿತ್ಯದ ತಿರುಳಾಗಿರುವ ಕಾಯಕ ಸಿದ್ಧಾಂತದ ಬಗ್ಗೆ, ಕಾಯಕ ತತ್ವದ ಬಗ್ಗೆ ಮನಬಿಚ್ಚಿ ಮಾತಾಡಿದ್ದಾರೆ.
ಅನೇಕ ಶರಣ ಶರಣಿಯರ ವಚನಗಳನ್ನ ಕೋಟ್ ಮಾಡಿದ್ದಾರೆ. ಅದಕ್ಕೆ ತಿಗಡಿ ಅಂತ ಸರ್ ಅವರು ಮಾತಾಡಿದ್ದಾರೆ, ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಿದ್ದಾರೆ. ಮುಂದೆ ಶಂಕರ ದೇವನೂರ್ ಸರ್ ಅವರು ಮಾತನಾಡುವವರಿದ್ದಾರೆ. ಈ ಎಲ್ಲ ಎಚ್ಚರಿಕೆಯ ಮಧ್ಯೆ ನನ್ನ ಕೆಲವು ವಿಚಾರಗಳನ್ನ ಈ ಆನ್ಲೈನ್ ವೇದಿಕೆ ಮುಖಾಂತರ ನಾನು ಇಡ್ತಾ ಇದ್ದೇನೆ. ಇಲ್ಲಿ ಶರಣರ 2 ತತ್ವಗಳು, ಕಾಯಕ ಮತ್ತು ದಾಸೋಹ. ಹಾಗಾದ್ರೆ ಬಸವಾದಿ ಶರಣರಿಗಿಂತ ಮೊದಲು ಕಾಯಕ ತತ್ವ ಇರ್ಲಿಲ್ವಾ? ಯಾಕೆ ಬಸವಣ್ಣನವರ ಕಾಲದಲ್ಲಿಯೇ ಈ ತತ್ವ ಹೆಚ್ಚು ಇಲ್ಲಿ ಪ್ರಾಮುಖ್ಯತೆ ಪಡೆಯಿತು ಹಾಕಿಕೊಳ್ಳುತ್ತಾ ವರ್ಣ ಬೇರು ಬಿಟ್ಟಂತಹ ಅಂದಿನ ಆ ಸಾಮಾಜಿಕ ಸಂದರ್ಭದಲ್ಲಿ ಬಸವಾದಿ ಶರಣರಿಗಿಂತ ಮೊದಲು ಇದ್ದಂತ ಕೆಲವು ವರ್ಷಗಳಿಗಾಗಿ ಮಾತ್ರ ಮೀಸಲಾಗಿದ್ದು, ಇನ್ನು ಕೆಲವು ಈ ಮಂತ್ರಾಲಯಕ್ಕೆ ಹೋಗಿದ್ದೆ. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಇವತ್ತು ಬಂದ್ವಿ. ನಾಳೆ ಒಂದು ಏನ್ ಎಮರ್ಜೆನ್ಸಿ ಅಕ್ಕ ಅವ್ರೆ, ತಮ್ಮ ವಿಡಿಯೋ ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ. ಆಡಿಯೋ ಬರ್ತಿಲ್ಲ ಅಕ್ಕ. ಇಲ್ಲ, ಒಬ್ರು ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ನೋಡಿ ಒಬ್ರು. ಅಂತಹ ಒಂದು ಕಾಲದಲ್ಲಿ ಕೆಲವು ಕುಳಿತು ಉಣ್ಣುವಂತಹ ಕಾಲದಲ್ಲಿ ಕೆಲವರು ಮಾತ್ರ ಅವರ ಪರಿಚಾರಿಕರಂತೆ ಕೆಲಸ ಮಾಡಿ ಅಸಮಾನತೆಯಗೊಳ್ಳುವಂತಹ ಆ ಸಂದರ್ಭದಲ್ಲಿ ಬಸವಣ್ಣನವರು, ಬಸವಾದಿ ಶಿವಶರಣರು ಪ್ರತಿಪಾದಿಸಿದಂತಹ ಕಾಯಕ ಮತ್ತು ದಾಸೋಹ ಸಿದ್ಧಾಂತಗಳು ಬಹಳ ಮುಖ್ಯ ಆಗ್ತವೆ ಅನ್ನುವಂತಹ ಮಾತನ್ನ ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್ ಅವರು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅನ್ನುವುದನ್ನ ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಅನುಭವ ಮಂಟಪದಲ್ಲಿರುವ 770 ಅಮರಗಣಗಳೆಲ್ಲ ಅವರು ಕಾಯಕ ಯೋಗಿಗಳು ಅನ್ನುವಂತಹದ್ದು ಈಗಾಗಲೇ ಸಂಶೋಧನಾತ್ಮಕವಾಗಿ ಹೊರಬಂದಂತಹ ವಿಷಯ. ಪ್ರಧಾನಮಂತ್ರಿಯಿಂದ ಹಿಡಿದುಕೊಂಡು ಮಂತ್ರಿಗಳು, ಅಧಿಕಾರಿಗಳು, ವ್ಯಾಪಾರಸ್ಥರು, ಒಕ್ಕಲುತನ ಮುಖ್ಯವಾಗಿಟ್ಟುಕೊಂಡು ಅದಕ್ಕೆ ಸಬಾರ್ಡಿನೇಟ್ ಆಗಿರುವಂತಹ ಅನೇಕ ಕಾಯಕ, ಬಡಗಿತನ, ಕಮ್ಮಾರ, ಕುಂಬಾರ, ಬಟ್ಟೆ ನೇಯುವುದು, ಇಂತಹ ಎಲ್ಲ ಕಾಯಕಗಳು ಅವತ್ತಿನ ಕಾಲದಲ್ಲಿ ಏನಾದು ಅಂದ್ರೆ ದೇವರಿಗಿಂತ ವಿಶಿಷ್ಟವಾದು ಅನ್ನುವಂತಹ ಒಂದು ವಿಷಯವನ್ನು ಕೂಡ ಮಾದಾರ ಧೂಳಯ್ಯ ಅನ್ನುವಂತ ಶರಣರ ವಚನದ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಮಾದಾರ ಧೂಳಯ್ಯನವರು ತನ್ನ ಚಪ್ಪಲಿ ಹೊಲಿಯುವಂತಹ ಆ ಮುಳೆಯಲ್ಲಿ ದೇವರು ಪ್ರತ್ಯಕ್ಷನಾದಾಗ, ನಿನಗೆ ಕೆಲಸ ಇಲ್ಲೇನು, ನಿನಗಾಗಿ ಕಾಯ್ದುಕೊಂಡವರ ಹತ್ತಿರ ನೀನು ಹೋಗು ಅಂತ ತಿಳ್ಕೊಂಡು ಹೇಳ್ಬೇಕಾದ್ರೆ ಆ ಶರಣರಿಗೆ ಕಾಯಕ ಅನ್ನುವುದು ನಿಜವಾಗಿ ಏನಾಯ್ತು ಅಂದ್ರೆ ಆ ಪರಮಾತ್ಮನನ್ನ ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತಹ ಮಾತನ್ನ ಆ ಕಾಯಕದ ತತ್ವದ ಹಿನ್ನೆಲೆಯಲ್ಲಿ ನಾವು ನೋಡ್ಬೇಕಾಗ್ತದೆ. ಬಹುಶಃ ಬಸವಣ್ಣನವರಿಗೆ ಆ ತತ್ವದಿಂದ ಪ್ರತಿಯೊಬ್ಬರಿಗೂ ದುಡಿಯಲಿಕ್ಕೆ ಹಚ್ಚಬೇಕು. ಇಲ್ಲಿ ಯಾರೂ ಕೈ ಚಾಚಬಾರದು, ಸ್ವಾಭಿಮಾನಿಗಳಾಗಿ ಬದುಕಬೇಕು, ಆತ್ಮಗೌರವವನ್ನ ಹೆಚ್ಚಿಸಿಕೊಳ್ಬೇಕು ಅನ್ನುವಂತಹ ಆ ಕಾಯಕದ ಹಿನ್ನೆಲೆಯಲ್ಲಿ ಬಸವಣ್ಣನವರ ಯೋಜನೆ, ಆರ್ಥಿಕ ಯೋಜನೆಗಳೇನಿದ್ದು ಅದನ್ನೆಲ್ಲ ಬಹುಶಃ ಎಲ್ಲ ಶರಣರು ಅದನ್ನ ಪಾಲಿಸ್ಕೊಂಡು ಹೋದ್ರು ಅನ್ನುವಂತಹದ್ದು. ಯಾಕೆಂದ್ರೆ ಕಾಯಕ ತತ್ವದ ಹಿನ್ನೆಲೆಯಲ್ಲಿಯೇ ಅವರು ಜೀವನದ ಸಾಫಲ್ಯತೆಯನ್ನು ಕೂಡ ತೋರಿಸಿಕೊಟ್ರು ಅನ್ನುವಂತಹದ್ದು. ಮೋಳಿಗೆ ಮಾರಯ್ಯ ಶರಣರು ಆನೆ ಕುದುರೆ ಭಂಡಾರ ಇದ್ದಡೇನು ತಾನುಂಬುದು ಪಡಿಯಕ್ಕೆ ಒಂದು ಹಾವಿನ ಹಾಲು ಮಲಗುವುದು ಅರ್ಧ ಮಂಚ ಈ ಹುರುಳಿಲ್ಲದ ಏನಂದ್ರೆ ಸಿರಿಯ ನೆಚ್ಚಿ ಕೆಡಬೇಡ ಅನ್ನುವಂತಹದ್ದು. ಇವತ್ತ ಈ ವಚನ ಪ್ರತಿಯೊಬ್ಬರು ತೆರೆದ ಕಿವಿಯಿಂದ ಕೇಳಬೇಕು, ತೆರೆದ ಕಣ್ಣಿನಿಂದ ನೋಡಬೇಕು. ಈ ವಚನದ ಅರ್ಥ
ಕೋಟಿ ಕೋಟಿ ಗಳಿಸಿದವರೆಲ್ಲ ಮಣ್ಣಿನೊಳಗೆ ಮಣ್ಣಾಗಿ ಹೋದಂತಹ ಈ ಸಂದರ್ಭದಲ್ಲಿ 12ನೆಯ ಶತಮಾನದಲ್ಲಿ ಆ ಶರಣರು ಏನ್ ಹೇಳ್ತಾರೆ ಅಂತಂದ್ರೆ, ಏನಿದ್ದರ ಏನದ ಎಲ್ಲಾ ಬಿಟ್ಟು ಇಲ್ಲೇ ಹೋಗೋದದ, ತಾ ಉಣ್ಣುವುದು ಕೇವಲ ಒಂದು ಹಿಡಿ ಅಕ್ಕಿ, ತಾ ಕುಡಿಯುವುದು ಒಂದು ಆವಿನ ಹಾಲು ಅನ್ನುವಂತಹ ಆ ಮಾತುಗಳೇನಿದಾವೆ ಇವೆಲ್ಲ ಕಾಯಕದ ಹಿನ್ನೆಲೆಯೊಳಗ ಬಂದಂತಹ ವಿಷಯಗಳು. ಆಮೇಲೆ ಆ ಸಂಗ್ರಹವನ್ನ ಇವತ್ತೊಬ್ಬ ಸಾಮಾನ್ಯ ಗೌರ್ಮೆಂಟ್ ಅಧಿಕಾರಿ ಅದನಂದ್ರೆ ಆತನ ಮನೆಯಲ್ಲಿ ಲೆಕ್ಕಿಲ್ಲದಂತಹ ಒಂದು ದುಡ್ಡು, ಆ ದುಡ್ಡು ಹೋಗಿ ಇವತ್ತ ಭಾರತದ ಆರ್ಥಿಕ ವ್ಯವಸ್ಥೆ ಮೇಲೆ ಯಾವ ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ಕಲ್ಪನೆ ಹಿನ್ನೊಳೆ ಒಳಗ ನಾವು ಶರಣರ ತತ್ವವನ್ನ ನೋಡಿದರೆ ಅಸಂಗ್ರಹ ತತ್ವವನ್ನ ಶರಣರು ಒಪ್ಪಲಿಲ್ಲ ಅನ್ನುವಂತ ಮಾತು. ಹೊನ್ನಿನೊಳಗೊಂದು ಒರೆಯ, ಸೀರೆಯೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಇಂದಿಗೆ ನಾಳಿಗೆ ಬೇಕೆಂದೇನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ತಿಳ್ಕೊಂಡು ಆ ಕಾಯಕಕ್ಕೆ ಪ್ರತಿಜ್ಞೆ ಮಾಡಿ ಕೆಲಸ ಮಾಡಿದಂತಹ ಶರಣರ ಕಾಯಕ ತತ್ವ ನಾವು ನೀವುಗಳೆಲ್ಲ ಅನುಸರಿಸೋಣ, ಆ ಕಾಯಕಕ್ಕೆ ಗೌರವ ತಂದು ಕೊಡೋಣ ಅಂತ ತಿಳ್ಕೊಂಡು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು ಹಾಗೂ ಧನ್ಯವಾದಗಳು ಅಕ್ಕವ್ರೆ. ಈ ಪ್ರೊಫೆಸರ್ ತಿಗಡಿ ಸರ್ ಧಾರವಾಡದಿಂದ ಜಾಯ್ನ್ ಆಗಿದ್ರು, ಆಮೇಲೆ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ಗುಲ್ಬರ್ಗದಿಂದ ಜಾಯ್ನ್. ಇವರಿಬ್ರು ನಮ್ಮ ವಚನ ಮಂದಾರದ ಎರಡು ಆಧಾರ ಸ್ತಂಭಗಳು ಅಂತ ನನ್ನ ಅನಿಸಿಕೆ. ವಚನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಬುದ್ಧ ಚಿಂತಕರು ನಮ್ಮ ಪ್ರೊಫೆಸರ್ ತಿಗಡಿ ಸರ್ ಹಾಗೂ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು. ಅವ್ರಿಗೂ ಇಬ್ಬರಿಗೂ ಧನ್ಯವಾದಗಳು. ಇವತ್ತು ಬಹಳಷ್ಟು ಜನ ಹೊಸಬ್ರು ಜಾಯ್ನ್ ಆಗಿದ್ದಾರೆ. ಯಾರಾದ್ರೂ ಮಾತಾಡೋರು ಇದ್ರೆ ದೇ ಕ್ಯಾನ್ ರೇಸ್ ದೇರ್ ಹ್ಯಾಂಡ್ಸ್. ಡಾಕ್ಟರ್ ವಿಜಯ್ ಕುಮಾರ್ ಅಂತ ಜಾಯ್ನ್ ಆಗಿದ್ದಾರೆ, ಸೌಮ್ಯ ಎಸ್ ಅಂತ ಜಾಯ್ನ್ ಆಗಿದ್ದಾರೆ, ಪ್ರಶಾಂತ್ ಅಂತ. ಕುಸುಮ ಅವರೇ ಹೇಳಿ, ಜಸ್ಟ್ ಕ್ವಿಕ್ಲಿ ಕ್ಯಾನ್ ಪುಟ್ ಯುವರ್ ವರ್ಡ್ಸ್. ಸರ್ ಶರಣಾರ್ಥಿ. ಸ್ವಲ್ಪ put your words. I have a question, I have a doubt, I have a confusion. Okay. ಯಾವುದೇ ಗ್ರೂಪ್ ಅಲ್ಲಿ ಮಾತಾಡಿದ್ರು ಕಾಯಕ, ಪಂಚಾಚಾರ, ಲಿಂಗತತ್ವ ಬರೀ ಹಿಂಗೆ ಮಾತಾಡ್ತಾರೆ ಹೊರತು ಶರಣರಲ್ಲಿ ಸಾಮಾನ್ಯ ಎಲ್ಲ ಮದ್ವೆ ಆಗಿದ್ದವ್ರೆ. ಅಲ್ಲಿ ಪ್ರೀತಿ ಅದನ್ನು ಬರೀಲಿಕ್ಕೆ ಅವರಲ್ಲಿ ಏನಾರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಏನಾರು ಇತ್ತ, ಯಾಕೆ ಏನು ಅಂತ ನಂಗೆ ಕನ್ಫ್ಯೂಷನ್ ಇದೆ. ಅದ್ರ ಬಗ್ಗೆ ಯಾರು ಏನು ಮಾತಾಡ್ತಾನೆ ಇಲ್ಲ. ಯಾಕೆ ವಚನಗಳು ಸಿಕ್ಕೇ ಇಲ್ವಾ, ಇಲ್ವಾ, ಬರ್ದೇ ಇಲ್ವಾ ಅನ್ನೋದ್ ಒಂದು ನನ್ನ ಕನ್ಫ್ಯೂಷನ್. ನಾನ್ ನಿಮ್ಮಷ್ಟು ತಿಳ್ಕೊಂಡಿಲ್ಲ, ನಿಮ್ಮಷ್ಟು ಓದಿಲ್ಲ ಸರ್. ಕುಸುಮ ಅವರೇ, ಇದು ಟುಡೇ ವಿ ಹ್ಯಾವ್ ಅ ಡಿಸ್ಕಷನ್ ಅಬೌಟ್ ಕಾಯಕ. ವಚನಗಳಲ್ಲಿ ಸಾಂಸಾರಿಕ ಚಿಂತನೆ ಹಾಗೂ ಪ್ರೀತಿ ಪ್ರಜ್ಞೆ ಅಂತ ಒಬ್ಬರು ಪ್ರಬುದ್ಧ ಚಿಂತಕರು ದೆಹಲಿ ಯೂನಿವರ್ಸಿಟಿನಿಂದ ಮಾತನಾಡಿದ್ದಾರೆ. ಜುಲೈ 4ನೇ ವಾರದಲ್ಲಿ ಮಾತನಾಡ್ತಾರೆ. ಅವರು ಹೈ ಪ್ರೊಫೈಲ್ ಸ್ಪೀಕರ್, ಹೀಗಾಗಿ ಅವ್ರ ಹೆಸರನ್ನ ಈಗಲ್ಲ, ಜುಲೈ 4ನೇ ವಾರದಲ್ಲಿ ಈಸ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಕೌಟುಂಬಿಕ ಚಿಂತನೆ ಹಾಗೂ ಪ್ರೀತಿಯ ಪ್ರಜ್ಞೆ ಬಗ್ಗೆ ಅವರು ಮಾತನಾಡಲಿದ್ದಾರೆ. ಓಕೆ, ಶರಣಾರ್ಥಿಗಳು. ಶಾಂತಾ ಹೊಂಬಾಳ್ ಅವರು ಜಾಯ್ನ್ ಆಗಿದ್ದಾರೆ, ಮಾತಾಡಿಮಾ. ಸರ್ ಮಲ್ಲಿಕಾರ್ಜುನ್ ಸರ್, ನಿಮ್ಮ ಉಪನ್ಯಾಸ ತುಂಬಾ ಚೆನ್ನಾಗಿತ್ತು. ಶರಣಾರ್ಥಿ. ಧನ್ಯವಾದಗಳು. ಶಾಂತಾ ಹೊಂಬಾಳ್ ಅವ್ರು ಮಾತಾಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣರಿಗೂ ನನ್ನ ಶರಣಾರ್ಥಿಗಳು ತುಂಬ ಹೃದಯದ. ಈವರೆಗೆ ಅವ್ರ ಸ್ವಾಮಿಗಳು ಬಾಳ ಚಂದ ಮಾತಾಡಿದ್ರು. ಇದಕ್ಕೆ ಲಕ್ಕಮ್ಮನ ಬಗ್ಗೆ ಎಲ್ಲಾರು ಹಂಗ ಕಾಯಕ ಮಾಡಿದ್ರ ಇಷ್ಟೊತ್ತಿಗೆ ಯಾರು ಭ್ರಷ್ಟರಾಗಿದ್ದಿಲ್ಲ. ಆದ್ರೆ ಅದನ್ನ ಅರ್ಥ ಕೂಡ ಜೀವನ ಮಾಡಂಗಿಲ್ಲ. ಮತ್ತೆ ಈಗ ಏನಾಗೈತೆ ಅಂದ್ರೆ, ಈಗ ಒಂದು ಕ್ವಶನ್ ಕೇಳಿದ್ರು ಅವ್ರು. ಮತ್ ಹರಳಯ್ಯ ಮದುವರ್ಸರ ಮಕ್ಕಳು ಮತ್ತ ಅವ್ರು ಮದ್ವಿ ಆಯ್ತಲ್ಲ, ಮತ್ತ ಅಂತರ್ಜಾತಿ ವಿವಾಹ ಆತದ. ಪ್ರೀತಿ ಪ್ರೇಮ ಅನ್ನಕಲ್ಲೇ ಇವ್ರು ಇತ್ತು ಅದು. ಆದ್ರ ಅಲ್ಲಿ ಶರಣರು ಒಬ್ಬರು ಸತಿಪ್ರೀತಿಗಳು ಒಂದಾದ ಭಕ್ತಿ ಹಿತವಿಪ್ಪತ್ತು ಬಸವಂಗೆ ಅನ್ನುವಂಗ ಆ ಶರಣರು ಹಂಗ ಹೋದ್ರು. ಅದನ್ನ ನಮಗೂ ಗೊತ್ತಿಲ್ಲ, ಮತ್ತ ನನಗ್ ಗೊತ್ತಿಲ್ದ ಇಲ್ಲ, ಅದಕ್ಕೇನೆ ಅಕ್ಕ ನಾನು ಹೇಳಿದ್ದು ಜುಲೈ 4ನೇ ವಾರದಲ್ಲಿ ಮಾತಾಡ್ತೇನೆ. ಆ ಕಾಲದ ಇದ್ರ ಬಗ್ಗೆ ಜುಲೈ 4ನೇ ವಾರದಲ್ಲಿ ಒಬ್ರು ಪ್ರೊಫೆಸರ್ ಮಾತನಾಡಿದ್ದಾರೆ.
ಹಾ ಹಾ ಹಾ. ಅದ ನಮ್ಗ್ ತಿಳ್ಕೊತೀವಿ, ಅದಕ್ಕೆ ನಮ್ಗ ಇನ್ನೂರ್ಗೆ ಅದ್ರದ ಇದು ಬಂದಿದ್ದಿಲ್ಲ ತಲೆಯೊಳಗೆ. ಈಗ ಇದನ್ನ ಕೇಳಿ ಏನ್ ಅನ್ಸತಿ, ಆ ಇತ್ತೋ ಇಲ್ಲೋ ಅನ್ನೋದು ನಮ್ಗ ಅವ್ರಿಂದ ನನ್ಗ ಅದಕ್ಕೆ ನಾ ಈಗ ಮಾತಾಡ್ಬೇಕಾಯ್ತು. ಬಗ್ಗಿಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲಿ ಬಿಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬಿಡಿದೆ, ದಾಸಯ್ಯನ ಮನೆಯಲ್ಲಿ ಬಿಡಿದೆ, ಎಲ್ಲ ಪುರಾತನರು ನೆರೆದು ಇಲ್ಲಿ ಭಕ್ತಿ ಭಿಕ್ಷೆ ನಿಕ್ಕಿದೊಳೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮದೇವ ಅನ್ನೋಂಗ ಈಗೆಲ್ಲ ಕೇಳಿ ಕೇಳಿ ನಮ್ದು ಬದಲಾವಣೆ ಆಗ್ತಾ ಇದೆ. ಆತ ಶರಣು ಶರಣಾರ್ಥಿ ಕಮ್ಮಾರ್ ವಿಜಯಕುಮಾರ್ ಅವರಿಗೆ ಶರಣಾರ್ಥಿಗಳು. ನಮಗೊಂದು ಹೊಸ ಪುಟ ತೆಗೆದು ಕೊಟ್ರಲ್ಲ ಆ ಮೇಡಮ್ ಅವ್ರಿಗೆ ತುಂಬಾ ಹೃದಯ ಶರಣಾರ್ಥಿಗಳು. ಅದನ್ನ ಇಲ್ಲಿವರೆಗೆ ಹೇಳಿದ್ರು, ಬರೇ ಕಾಯಕದ ಬಗ್ಗೆ ಇದ್ರ ಬಗ್ಗೆ ದಾಸೋಹದ ಬಗ್ಗೆ ಹೇಳ್ತಿದ್ರು. ಆದ್ರೆ ಈಗ ಈ ಕ್ವಶನ್ ಏನಿತ್ತಲ್ಲ ಭಾರಿ ನಮಗ ಖುಷಿ ಅನ್ನಿಸ್ತು. ಶರಣಾರ್ಥಿ ಶರಣಾರ್ಥಿಗಳು. ಓಕೆ ಶರಣಾರ್ಥಿ ಅವರೇ. ಓಕೆ, ಮತ್ತಾರಾದ್ರೂ ಮಾತಾಡ್ತೀರಾ? ಬಹಳಷ್ಟು ಜನ ಹೊಸಬ್ರು ಜಾಯ್ನ್ ಆಗಿದ್ದಾರೆ. ಐ ಆಮ್ ನಾಟ್ ಏಬಲ್ ಟು ರಿಕಗ್ನೈಸ್ ದಮ್. ಅದಕ್ಕೆ ಹಲೋ ಸರ್, ನಮಸ್ತೆ ಸರ್. ಹಾ, ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಹಲೋ, ಹಾ, ತಮ್ಮ ಪರಿಚಯ ಮಾಡಿ. ನಮಸ್ತೆ. ಹೇಳಿ ಹೇಳಿ. ನಮಸ್ತೆ. ನಾಗೇಶ್ ಸರ್, ನಾನು ನಾಗೇಶ್ ಅಂತ ಸರ್. ಓಕೆ ಸರ್, ನಾನು ನಾಗೇಶ್ ಅಂತ ಹೇಳಿ ಸಹಾಯಕ ಪ್ರಾಧ್ಯಾಪಕ ಹೊನ್ನಾಳಿ. ಹೇಳಿ ಸರ್. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಉಪನ್ಯಾಸ ಅಂತೂ ಬಹಳ ಚಂದ ಆಯ್ತು ಸರ್. ಮಲ್ಲಿಕಾರ್ಜುನ್ ಸರ್ ಅವರ ತಮ್ಮ ಉಪನ್ಯಾಸಕ್ಕೆ ಅಭಿನಂದನೆಗಳು ಸರ್. ಧನ್ಯವಾದಗಳು. ನಾನು PhD ಇದೇ ವಿಷಯನ ತಗೊಂಡಿದ್ದೀನಿ ಸರ್, ಶರಣ ಕಂಗ್ರಾಚುಲೇಷನ್. ಸಾಹಿತ್ಯವನ್ನು ಕುರಿತು. ನನಗೆ ಬಹಳಷ್ಟು ವಿಷಯಗಳನ್ನ ಸರ್ ಒಳ ಸುಳಿವುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸರ್ ಅವರ ವಿಚಾರಕ್ಕೆ ನಾನು ಮತ್ತೊಮ್ಮೆ ತಮ್ಮ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ Thank you, ಬೆಸ್ಟ್ sir. ಫಾರ್ ಯುವರ್ PhD Thank you, sir. thesis. ಯಾರು ಸರ್ ಒಂದೇ ನಿಮಿಷ ಮಾತಾಡುವ ಇಂಚರ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದ್ ನಿಮಿಷ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಡಾಕ್ಟರ್ ಇಂಚರ ಅಂತ ಈ ಪಾಂಡಮಟ್ಟಿ ಮಗು 12ನೇ ವರ್ಷಕ್ಕೆ ಅವಳಿಗೆ ಮದ್ರಾಸ್ ಯೂನಿವರ್ಸಿಟಿ ಅವರು ಡಾಕ್ಟರೇಟ್ ಕೊಟ್ಟಿದ್ದಾರೆ. ಶಿ ಇಸ್ ಡಾಕ್ಟರ್ ಇಂಚರ, 16 years old. ಮಾತಾಡಮ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡಮ್ಮ, ಟೈಮ್ ಕಡಿಮೆ ಇದೆ. ಓಕೆ, ರೈಟ್. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಅಣ್ಣ ಬಸವಣ್ಣನವರನ್ನ ಎನ್ನ ಮನದಲ್ಲಿ ನೆನೆಯುತ್ತಾ, ಸರ್ ಇವತ್ತು ನಮ್ ಜಿಲ್ಲೆಯವರು ಮಂಜುನಾಥ್ ಸರ್ ಅವರು ಕಾಯಕದ ಬಗ್ಗೆ ಮಾತಾಡಿದ್ರು ಸರ್. ಮಾತು ಕೇಳಿ ನನ್ಗೆ ತುಂಬಾ ಖುಷಿ ಆಯ್ತು. ನಮ್ಮಂತ ಮಕ್ಕಳಿಗೆ ಇಂತ ಕಾಯಕ ವಚನ ಸಾಹಿತ್ಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀರಲ್ಲ ಸರ್, ಹಂಗಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮತ್ತೆ ನನ್ ಕಡೆಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಮತ್ತೆ ವಚನ ಮಂದಾರ ವೇದಿಕೆಗೂ ಶಂಕರ್ ದೇವನೂರ್ ಸರಿಗೂ ಮತ್ತು ನಿಮಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು. ಇಂಚರ ವಿಡಿಯೋ ಆನ್ ಮಾಡ್ಕೊಳ್ಳಿ ನೋಡೋಣ. ನಾನ್ ನೋಡಿಲ್ಲ ಹಾಗಾಗಿ. ವಿಡಿಯೋ ಆನ್ ಮಾಡಮ್ಮ ಇಂಚರ. ಥ್ಯಾಂಕ್ ಯು. ಓಕೆ, ಮತ್ತಾರು ಮಾತಾಡ್ತೀರಾ? ಸರ್ ನಮಸ್ತೆ ಸರ್, ನಾನು ಸೌಮ್ಯ ಅಂತ ದಾವಣಗೆರೆ ಯೂನಿವರ್ಸಿಟಿನಲ್ಲಿ PhD ಮಾಡ್ತಾ ಇದ್ದೀನಿ ಸರ್. ಸರ್ ಅಂಡರ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಯಾವ್ದು ಯೂನಿವರ್ಸಿಟಿ? ದಾವಣಗೆರೆ ಯೂನಿವರ್ಸಿಟಿ ಸರ್. ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್ ಅವರ ಕೆಳಗೆ ನಾನು ಅವರ ಮಾರ್ಗದರ್ಶನದಲ್ಲಿ PhD ಮಾಡ್ತಾ ಇದ್ದೀನಿ ಸರ್. ಸರ್, ಹೆಚ್ಚಾಗಿ ನಾನು ಅವ್ರ ಉಪನ್ಯಾಸವನ್ನ ಕೇಳಿ ಇರ್ಲಿಲ್ಲ. ಇವತ್ತು ತುಂಬಾ ಕುತೂಹಲ ಇತ್ತು. ಬಹಳಷ್ಟು ಪ್ರಬುದ್ಧವಾದ ಭಾಷೆ, ಅವರ ಪದಗಳು, ಪದ ಪ್ರಯೋಗ ಅದು ತುಂಬಾ ಇಷ್ಟ ಆಯ್ತು ಸರ್. ಜೊತೆಗೆ ಅವ್ರೇನು ವಚನಗಳನ್ನ ಪ್ರಸ್ತಾಪ ಮಾಡಿದ್ರು, ವಚನಕಾರ್ತಿಯರ ಹೆಸರನ್ನ ಹೇಳಿದ್ರು, ಅವರ ಒಂದು ಅಂಕಿತ ನಾಮಗಳು ನಮ್ಗೆ ಯಾವ್ದು ಎಲ್ಲ ಹೊಸದು ಅನಿಸ್ತು ಸರ್. ಒಂಥರ ಯಾವತ್ತು ಕೇಳಿಲ್ದಂತಹ ಒಂದು ವಚನಗಳು, ಅದರ ಅರ್ಥ ಅದೆಲ್ಲ ಹೊಸ ಪರಿಚಯ ಅಂತ ಅನಿಸ್ತು. ಕಾಯಕದ ಕುರಿತು ಸ್ತ್ರೀಯರು ಕೂಡ ಇಷ್ಟೊಂದು ಶರಣ ಒಂದು ಸಾಹಿತ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ, ಅವರ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ತುಂಬಾ ಖುಷಿ ಆಯ್ತು ಸರ್. ತಮ್ಮ ಈ ಒಂದು ಉಪನ್ಯಾಸ ಮತ್ತು ಆಯೋಜನೆ ಕೂಡ ಮಾಡಿದ್ದು ಕೂಡ ಈ ಒಂದು ವಿಷಯ ಎಲ್ಲಾನು ಕೂಡ ತುಂಬಾ ಉಪಯುಕ್ತವಾಗಿತ್ತು. ತುಂಬಾ ಧನ್ಯವಾದಗಳು ಸರ್ ಎಲ್ರಿಗೂ, ಸರ್ಗಿಂದ ಹಿಡಿದು ತಮ್ಮ ಆಯೋಜಕರು, ಸಂಯೋಜಕರು ಎಲ್ರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮತ್ತಾರಾದ್ರೂ ಮಾತಾಡ್ಬೋದಾ?
ಯಾಕಂದ್ರೆ ನನಗೆ ಬಹಳಷ್ಟು ಹೊಸಬ್ರು ಇರೋದ್ರಿಂದ ಗೊತ್ತಾಗ್ತಿಲ್ಲ ಯಾರನ್ನ ಮಾತಾಡ್ಸ್ಬೇಕು ಅಂತ. ದೇ ಕ್ಯಾನ್ ಕಮ್ ಅಪ್. ಸರ್ ಒಂದು ನಮಸ್ಕಾರ ಹಲೋ ಸರ್. ಸರ್ ಸರ್ ತಮ್ಮ ಪರಿಚಯವನ್ನು ಮಾಡ್ಕೊಡಿ ಫಸ್ಟ್. ಸರ್ ನಾನು ಪ್ರಶಾಂತ್ ಮೈಸೂರಿಂದ. ಹೇಳಿ ಸರ್. ಆ ವಚನ ಸಾಹಿತ್ಯದಲ್ಲಿ ಕಾಯಕ ತತ್ವ ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಬಸವಣ್ಣವರೇ ಹೇಳುವಾಗೆ ಕಾಯಕವೇ ಕೈಲಾಸ, ಅದು ಮೇಲೂ ಅಲ್ಲ ಕೀಳು ಅಲ್ಲ, ಅಲ್ಲಿ ಲಿಂಗ ತಾರತಮ್ಯವೂ ಇಲ್ಲ. ಯಾಕೆಂದ್ರೆ ಆ ವಚನ ಸಾಹಿತ್ಯವನ್ನ ನಾವು ಗಮನಿಸಿದಾಗ ಅವತ್ತೇ ನಮ್ಗೊಂದು ಸನ್ಮಾರ್ಗವನ್ನ ಹಾಕಿಕೊಟ್ಟು ಅವ್ರು ಹೋಗಿದ್ದಾರೆ. ಎಲ್ಲರೂ ಕೂಡ ಕಾಯಕವನ್ನ ಮಾಡ್ಲೇಬೇಕು, ದುಡಿದೇ ತಿನ್ನೋದು ಅಪರಾಧ ಅನ್ನುವಂತ ರೀತಿಯಲ್ಲಿ ಕಾಯಕ ತತ್ವವನ್ನ ನಮ್ಗೆ ಹೇಳಿ ಹೋದ್ರು. ಅದೆಲ್ಲದರ ಒಂದು ಸಾರವನ್ನ ಇವತ್ತು ಮಲ್ಲಿಕಾರ್ಜುನ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತಾಡ? ಹಾ ಸರ್ ಸರ್ ಹೇಳಿ. ಹಲೋ ಸರ್. ಹಾ ಹಲೋ ಸರ್. ಮಾತಾಡಿ ಸರ್. ಹಲೋ ಸರ್, ಈಗ ಇದಕ್ ಸಂಬಂಧಪಟ್ಟಂಗೆ ಒಂದು ಗ್ರೂಪ್ ಮಾಡ್ಕೊಂಡು ಅದ್ರಾಗೆ ಆಡ್ ಆಗ್ತಾ ಹೋಗ್ತಾರೆ. ನೀವು ಇದ್ ಮಾಡಿದ್ರೆ ನಂತರ ಯಾವ ನಡೆದ್ರು ಕೂಡ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಕ್ ಆಗ್ತದೆ. ಮತ್ತೆ ಅವರು ಜಾಯಿನ್ ಆಗಿ ಅವರಲ್ಲಿ ಕೂಡ ಬಹಳಷ್ಟು ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂಗೂ ಆಗ್ತದೆ. ಅದಕ್ಕೆ ಪ್ರಶಾಂತ್ ಅವ್ರು ಮಾತಾಡಿ. ಹೌದಾ, ಮಾತಾಡಿದ್ರೆ ನನ್ನ ಅನಿಸಿಕೆ ಹೇಳಿದ್ರೆ ಸಾಕು. ತುಂಬಾ ಜನ ಜಡ್ಜ್ ಮಾತಾಡಿದ್ದಾರೆ. ಹಾಗಾಗಿ ಕಾಯಕದ ಮಹತ್ವವನ್ನು ತುಂಬಾ ಚೆನ್ನಾಗಿ ವಚನಕಾರರು ಹೇಳಿದ್ದಾರೆ. ಅದನ್ನ ಅನುಸರಿಸಿದ್ರೆ ಇವತ್ತು ಯಾರು ಹೇಳದಂಗೆ ಭ್ರಷ್ಟಾಚಾರ ಅನ್ನುವಂಥದ್ದು ಬಹುಪಾಲು ಇವತ್ತು ಇರ್ತಿರ್ಲಿಲ್ಲ ಹೇಳಿದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತಾರು ಇರ್ಲಿಲ್ಲ ಅಂದ್ರೆ ಶಂಕರ್ ದೇವ್ನು ಸರ್, ತಾವು ಯು ಕ್ಯಾನ್ ಕನ್ಕ್ಲೂಡ್. ದೇವ್ನು ಸರ್ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆ ಸರ್. ಓಕೆ. ವಚನ ಮಂದಾರದ ಈ ಮೌಲಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿವಸ್ವರೂಪಿಗಳೇ, ತಮ್ಮೆಲ್ಲರೊಳಗಿನ ಅಂತರಾತ್ಮಕ್ಕೆ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳು. ಪ್ರೊಫೆಸರ್ ಮಲ್ಲಿಕಾರ್ಜುನ್ ಅವರು ತುಂಬಾ ಮಾರ್ಮಿಕವಾಗಿ ಕಾಯಕ ತತ್ವದ ಕುರಿತು ತಮ್ಮ ಕಂಡುಂಡ ಅನುಭವದ ಬೆಳಕನ್ನ ಇಲ್ಲಿ ಬಿತ್ತಿದ್ದಾರೆ. ಈ ಕುರಿತಂತೆ ನಮ್ಮ ಆತ್ಮೀಯರಾದ ತಿಗಡಿ ಸರ್ ಅವರು, ನಮ್ಮ ಆಪ್ತರಾದಂತಹ ನೀಲಾಂಬಿಕಾ ಪೊಲೀಸ್ ಪಾಟೀಲ್ರು, ಶಿಷ್ಯರಾದಂತಹ ನಂದೀಶ್ ಅವರು, ಇಂಚರ ಕುಸುಮ ಅವರು ಚಿಂತನೆಗೆ ಪೂರಕವಾಗಿ ಬೆಳಕನ್ನ ಕೊಟ್ಟಿದ್ದಾರೆ. ಶರಣರು ಈ ಜಗತ್ತಿಗೆ ಕೊಟ್ಟಂತಹ ಮಹತ್ತರವಾದ ಕಾಣಿಕೆ ಅಂತಂದ್ರೆ ಚಿರಂತನ ಮೌಲ್ಯ ಅಂದ್ರೆ ಕಾಯಕ, ದಾಸೋಹ, ಅಸಂಗ್ರಹ ತತ್ವ. ಈ ಮೂರು ತತ್ವಗಳನ್ನ ಕರ್ನಾಟಕಕ್ಕೆ ಕೊಡ್ಲಿಲ್ಲ, ಇಡೀ ಜಗತ್ತಿನ ಚಿರಂತನ ಮೌಲ್ಯ ಅಂತ ನಾವು ಪರಿಭಾವಿಸ್ಬೇಕಾಗಿತ್ತು. ಪ್ರತಿಯೊಬ್ಬನೂ ಕೂಡ ದುಡಿಯಲೇಬೇಕು, ದುಡಿಯದೆ ತಿನ್ನುವಂತ ಹಕ್ಕು ಯಾರಿಗೂ ಇಲ್ಲ ಎನ್ನುವಂಥದ್ದು ಶರಣರ ನಿಲುವು ಕೂಡ. ಆದರೆ ದುಡಿಮೆ ಅಂತಕ್ಕಂಥದ್ದು ಹೊಟ್ಟೆ ಪಾಡಿಗೆ ಆಗಿರದೆ ಅದು ಸಮಾಜದಲ್ಲಿ ರಚನಾತ್ಮಕ ಭಾವವನ್ನ ಮೂಡಿಸುವಂತಾಗಬೇಕು. ಕಾಯಕದ ಸ್ವರೂಪ ಅದು ಮೌಲ್ಯಯುತವಾಗಿರಬೇಕು. ಹಾಗಾಗಿನೇ ತಿಗಡಿ ಸರ್ ಅವರು ಹೇಳಿದ್ರಲ್ಲ, ಡಿಗ್ನಿಟಿ ಆಫ್ ಲೇಬರ್ ಅನ್ನೋದನ್ನ ಡಿವಿನಿಟಿ ಆಫ್ ಲೇಬರ್, ಅದು ಆಧ್ಯಾತ್ಮಿಕವಾಗಿ ದೈವಿಕವಾಗಿ ಕಾಯಕವನ್ನ ನೋಡಿದಂಥವರು. ಈ ಒಂದು ಮಾತಿಗೆ ನಮ್ಮ ನೀಲಾಂಬಿಕೆ ಅವರು, ಪೊಲೀಸ್ ಪಾಟೀಲ್ರು ಅದ್ಭುತವಾದ ಒಂದು ತತ್ವವನ್ನ ಕೊಟ್ಟರು. ಮಾಧಾರ ಧೂಳಯ್ಯನವರ ಒಂದು ವಚನವನ್ನು ನಾವು ನೋಡಿದ್ರೆ, ಅಂದ್ರೆ ಶರಣರ ಎಲ್ಲಾ ವಚನಗಳನ್ನು ನಾವು ನೋಡಿದ್ರೆ ಅವರಿಗೆ ಕಾಯಕವೇ ದೈವತ್ವವಾಗಿದೆ. ಕಾಯಕದ ಮೇಲೆ ಎಷ್ಟು ನಿಷ್ಠೆಯನ್ನು ಹೊಂದಿದ್ರು, ಶ್ರದ್ಧೆಯನ್ನ ಹೊಂದಿದ್ರು, ಪ್ರೀತಿಯನ್ನ ಹೊಂದಿದ್ರು ಅಂದ್ರೆ ಮಾಧಾರ ಧೂಳಯ್ಯನವರ ಒಂದು ವಚನ ಹೇಳ್ತದೆ, ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ. ಅಟ್ಟೆ ಅಂತಂದ್ರೆ ಒಂದು ಚರ್ಮ, ಆ ದಬಳ ಅಂತ ಹೇಳ್ತೀವಿ ನಾವು, ಚುಚ್ಚೋದು. ಅಲ್ಲಿ ಇದೊಂದು ರೂಪಕ ಅಷ್ಟೇ, ಮೆಟಾಫರ್ ಅಂತ ನಾವು ಹೇಳ್ತೀವಿ. ಪೊಯೆಟ್ರಿ ಸ್ಪೀಕ್ಸ್ ಇನ್ ಮೆಟಾಫರ್ ಅಂತ. ರೂಪಕಗಳಲ್ಲಿ, ಪ್ರತಿಮೆಗಳಲ್ಲಿ
ಕಾವ್ಯವನ್ನ ಕಟ್ಟಿ ನಮ್ಮ ನಿಜದ ನೆಲೆಯನ್ನ ಅರ್ಥ ಮಾಡಿಸಿಕೊಳ್ಳುವಂತ ಒಂದು ತತ್ವ ಇದೆಯಲ್ಲ, ಅದು ಪ್ರತಿಮೆಗಳಲ್ಲಿ ಹೇಳಿದ್ರು. ಆ ಹುಳಿಯ ಕೊನೆಯಲ್ಲಿ ಪರಶಿವ ಪ್ರತ್ಯಕ್ಷನಾದ. ಆಗ ಧೂಳಯ್ಯನವ್ರು ಹೇಳ್ತಾರೆ, ಅಲ್ಲಪ್ಪ ನೀನ್ ಯಾಕೆ ನನಗೆ ಬಂದು ಕಾಯಕಕ್ಕೆ ಅಡ್ಡಿ ಆಗ್ತಾ ಇದೀಯ? ಎಂಥ ಮಾತು! ಸಾಕ್ಷಾತ್ ದೇವರೇ ಬಂದರೂ ಕೂಡ ದೇವರನ್ನ ನಿರಾಕರಿಸಿ ತನ್ನ ಕಾಯಕದಲ್ಲಿ ತೊಡಗಿಸ್ಕೊಳ್ಳೋದಿದೆಯಲ್ಲ. ಯಾಕೆಂದ್ರೆ ಮಾರಯ್ಯನವರು ಹೇಳುವಂಥದ್ದು, ಅಮರೇಶ್ವರ ಲಿಂಗವಿತ್ತಾದರೂ ಕಾಯಕದೊಳಗೆ ಮಾರಯ್ಯ. ಮಾರಯ್ಯ ಕಾಯಕದಲ್ಲೇ ದೇವರಿದ್ದಾಗ ಇನ್ನೊಂದು ದೇವವನ್ನ ನೀವು ಹೇಗೆ ಹುಡುಕ್ತೀರಿ? ಆ ಮಾದರ ಚೆನ್ನಯ್ಯನವರ ವಚನ ಎಷ್ಟು ಅದ್ಭುತ ಅಂದ್ರೆ, ಕಾಯಕ ನಿಷ್ಠೆಗೆ ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನನ್ನ ಕಂಡು ನೀ ಇತ್ತಲೇಕೆ ಬಂದೆಯ್ಯ? ಕಾಯದ ಕಿತ್ತಿಯ ಒತ್ತಾಡುವವನ ಮುಂದೆ ಹೇಗೋ ನಾನು ಜೀವನ ಮಾಡ್ಕೊಂಡು ಹೋಗ್ತೀನಪ್ಪ, ಅದಕ್ಕೆ ಯಾಕೆ ಅಡ್ಡಿ ಮಾಡ್ತೀಯ? ದೇವರನ್ನ ಪ್ರಶ್ನಿಸುವ ಒಂದು ಸಾಮರ್ಥ್ಯವನ್ನ ಅಪ್ಪ ಬಸವಣ್ಣನವರು ಇಲ್ಲಿ ಕೊಟ್ಟರಲ್ಲ, ಇದು ಆರ್ಟ್ ಆಫ್ ಲಿವಿಂಗ್, ಇದು ಜೀವನ ಕಲೆ ಅಂತ ನಾವು ಹೇಳ್ತೀವಿ. ಹೈಯೆಸ್ಟ್ ಎಕನಾಮಿಸ್ಟ್ ನಮ್ಮ E.F. ಶೋಮೇಕರ್ ಇದನ್ನೇ ಹೇಳ್ತಾನೆ. ಯಾವುದರಲ್ಲಿ ದ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಎಕನಾಮಿಕ್ಸ್ ನಮ್ಮ ಪ್ರಶಾಂತ್ ಅವ್ರಿಗೆ ಗೊತ್ತಿರ್ತದೆ. ಆರ್ಟ್ ಆಫ್ ಲಿವಿಂಗ್ ಈಸ್ ನಥಿಂಗ್ ಬಟ್ ಮೇಕಿಂಗ್ ಗುಡ್ ಆಲ್ವೇಸ್ ಔಟ್ ಆಫ್ ಬ್ಯಾಡ್ ಅಂತ. ಇದನ್ನೇ ನಮ್ಮ ಬಸವಣ್ಣನವರು ತಳಾ ಸಮುದಾಯದ ಎಲ್ಲ ವ್ಯಕ್ತಿಗಳನ್ನ ಒಂದು ಶ್ರೇಷ್ಠತೆಗೆ, ಸಾಮಾನ್ಯದಲ್ಲಿರೋದನ್ನ ಅಸಾಮಾನ್ಯ ಸ್ಥಿತಿಗೆ ತಂದುಕೊಟ್ರಲ್ಲ ಕಾಯಕದ ಮುಖಾಂತರ. ಇದು ಆರ್ಟ್ ಆಫ್ ಲಿವಿಂಗ್, ಇದನ್ನೇ ಜೀವನ ಕಲೆ ಅಂತ ನಾವು ಕರೆಯೋದು. ಮಾದರ ಧೂಳಯ್ಯನವರು ಹೇಳ್ತಾರೆ, ಕಾಯದ ಕಿತ್ತಿಯ ಒತ್ತಾಡುವವನ ಮುಂದೆ ನೀ ಇತ್ತಲೇಕೆ ಬಂದೆಯ್ಯ? ಹೋಗು, ನಿನ್ನ ಟಾವಲ್ಲಿಗೆ ಹೋಗಿ ಭಕ್ತರಿಗೆ ಮುಕ್ತಿಯ ಮಾಡು. ನೀನು ಒತ್ತ ನಾನಾ ವೇಷದಲ್ಲಿ ಏನೇನೋ ಬಹುರೂಪಿ ಒತ್ತಂದಿದೆಯಲ್ಲ, ನೀ ಒತ್ತ ಬಹುರೂಪದಲ್ಲಿ ರಜತಗಿರಿಗೆ ಹೋಗಿ ನಿನ್ನ ಭಕ್ತರಿಗೆ ಮುಕ್ತಿಯನ್ನು ಮಾಡು. ಅಲ್ಲಿ ಎಲ್ಲ ಕ್ಯೂ ನಿಂತಿದ್ದಾರಪ್ಪ, ರೇಟ್ ಬೇರೆ ಬೇರೆ ಇದೆ, ವಿಶೇಷ ದರ್ಶನಕ್ಕೆ ಬೇರೆ ಬೇರೆ ರೇಟ್ ಇದೆ, ಸಾಮಾನ್ಯರಿಗೊಂದು ಅಲ್ಲೋಗಿ ಮುಕ್ತಿಯ ಕೊಡು. ಕೊನೆಯ ಸಾಲು ಹೇಳ್ತಾರೆ ಧೂಳಯ್ಯನವರು, ಕಾಮ ಭೀಮ ಧೂಳೇಶ್ವರನ ಕರುಣೆಯಿಂದ ನೀನೇ ಬದುಕು. ಅಂದ್ರೆ ಅರ್ಥ ಇಲ್ಲಿ ಅವನ ಕರುಣೆಯಿಂದ ನೀನು ಕೂಡ ಕಾಯಕ. ಏನು ಭಾವ ಇದು? ಕಾಯಕ ಸಿದ್ಧಾಂತ. ಶಿವಮೊಗ್ಗದ ಹತ್ರ ಒಂದು ಹಳ್ಳಿ ಇದೆ, ನಾವು ಕೇಳಿರ್ಬೋದು, ಶಿವನ ಪಾದ ಅಂತ. ಪ್ರತಿ ವರ್ಷ ಅಲ್ಲಿ ಜಾತ್ರೆ ಆಗ್ತದೆ. ನಾನು ಅಲ್ಲಿ ಹೋದಾಗ ಅಲ್ಲಿ 2 ಪಾದಗಳಿದೆ, ಅದೊಂದು ರೂಪಕ. ಇದ್ರ ಅರ್ಥ ಏನು ಅಂದ್ರೆ, 12ನೇ ಶತಮಾನದ ನಂತರ ಇಬ್ಬರು ಶರಣೆಯರಿದ್ರ, ಶರಣೆ ದಂಪತಿಗಳು. ಇಕ್ಕದ ಮಾರಿ ಕೊಡದ ಮಾರ ಅಂತ ಅವ್ರ ಹೆಸರು. ಇಕ್ಕದ ಮಾರಿ ಕೊಡದ, ಅವಳು ಯಾರಿಗೂ ಕೂಡ ಇಕ್ತಿರ್ಲಿಲ್ವಂತೆ, ಇವನು ಯಾರಿಗೂ ಕೊಡ್ತಿರ್ಲಿಲ್ಲ ಅಂತ. ಕಾರಣ, ನನ್ನ ಮನೇಲಿ ಕೆಲಸ ಮಾಡಿದ್ರೆ ಇಕ್ತೀನಿ, ನಾನು ಕೊಡ್ತೀನಿ ಅಂತ. ಆಗ ಶಿವ ಪ್ರತ್ಯಕ್ಷನಾಗಿ ಬಂದಂತೆ, ಏನಾದ್ರು ಕೊಡಮ್ಮ ಅಂದಾಗ, ನನ್ನ ಮನೇಲಿ ಕೆಲಸ ಮಾಡು ಅಂದ್ರ ಇಕ್ಕದ ಮಾರಿ. ಏನಾದ್ರು ಕೊಡು ಅಂದ್ರಂತೆ ಮಾರಯ್ಯನ, ನಾನು ಮನೇಲಿ ಕೆಲಸ ಮಾಡು, ನಾನು ಕೊಡ್ತೀನಿ ಅಂತ ಹೇಳಿದ್ರ. ಆಗ ಅವನು ಪ್ರತ್ಯಕ್ಷನಾಗ್ತಾನಂತೆ ಶಿವ, ನಾನು ನೀ ಪರಶಿವ ಅಲ್ಲ, ನೀನ್ ಏನಾದ್ರು ನನ್ನ ಮನೆಯಲ್ಲಿ ಕಾಯಕ ಮಾಡಿದ್ರೆ ಮಾತ್ರ ಕೊಡ್ತೀನಿ. ಅವನು ನಿಂತು ಪಾದವನ್ನು ಹಾಗೇ ಬಿಟ್ಬಿಟ್ನಂತೆ. ಅದು ಶಿವನ ಪಾದ ಆಯಿತು ಅನ್ನೋ ಒಂದು ಪ್ರತೀತಿಯ ಊರಿಗೆ ಬಂದು. ಅಂದ್ರೆ ಕಾಯಕದ ಬಗ್ಗೆ ಶರಣರು ತಳೆದ ನಿಲುವು ಇದೆಯಲ್ಲ, ಜಗತ್ತಿನ ಇತಿಹಾಸದಲ್ಲಿ ಯಾವುದು ಕೂಡ ಇಲ್ಲ. ನಮ್ಮ ನೆಲ್ಸನ್ ಮಂಡೇಲ ಅವರು ಒಂದು ಮಾತನ್ನ ಹೇಳ್ತಾರೆ, ಇದನ್ನ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೆ. ನಮ್ಮಲ್ಲಿ ಏನ್ ಕೊರತೆ ಆಗಿದೆ ಅಂದ್ರೆ, ಹೇಳುವವ್ರು ಜಾಸ್ತಿ ಆಗಿದೆ, ಮಾಡೋರು ಕಡಿಮೆ ಆಗಿದೆ. ಹೇಳಿ ಮಾಡಿಸೋದಿದೆಯಲ್ಲ, ಅದು ಸಾಮಾನ್ಯ ನಾಯಕನ ಲಕ್ಷಣ. ಮಾಡಿ ಮಾಡಿಸೋದಿದೆಯಲ್ಲ, ಅದು ವಿರಳಾತಿ ವಿರಳ. ನಮ್ಮಲ್ಲಿ ಮಾಡಿ ಮಾಡಿಸುವಂತಾಗ್ಬೇಕು. ಯಾಕಂದ್ರೆ ಒಂದು ನಿಜದ ಪ್ರಜಾಪ್ರಭುತ್ವ ಅಂದ್ರೆ ಹೇಗೆ ಅಂದ್ರೆ, ನೆಲ್ಸನ್ ಮಂಡೇಲ ಹೇಳ್ತಾರೆ, ಎ ರಿಯಲ್ ಡೆಮೋಕ್ರಸಿ should not be judged by the highest citizen by its lower one ಅಂತ. ಅಂದ್ರೆ ನಾವು ಅತ್ಯಂತ ಶ್ರೀಮಂತರ ಒಂದು ತೀರ್ಮಾನವನ್ನ ಪೋಷಣೆಯನ್ನ ಮಾಡೋದಲ್ಲ, ಅತ್ಯಂತ ಕಟ್ಟ ಕಡೆಯ ಮನುಷ್ಯರನ್ನ, ತಳ ಸಮುದಾಯದ ಮನುಷ್ಯರನ್ನ ಆ ಮುಂಚೂಣಿಯಲ್ಲಿ ತೆಗೆದುಕೊಂಡು ಬರೋದಿದೆಯಲ್ಲ, ಇದನ್ನ ನಾವು ನಿಜವಾದ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಇದನ್ನ 12ನೇ ಶತಮಾನದಲ್ಲಿ ಮಾಡಿ. ಹಾಗಾಗೇನೆ ಗಾಂಧಿ ಅಸಂಗ್ರಹ ತತ್ವ ಇದರ ನಮ್ಮ ತಿಗಡಿಯವರು ಹೇಳಿದಂಗೆ ಮುಂದುವರೆದ ಭಾಗ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಮಿಕ್ಕದನ್ನ ನಾವು ಸಮಾಜಕ್ಕೆ ಕೊಡುವಂಥದ್ದು. ನಮ್ಮ ನೀಲಂಬಿಕೆಯ ತಾಯಿಯವರು ಹೇಳಿದ್ರಲ್ಲ, ಒತ್ತಾರೆ ಎಂದು ಕಣ್ಣ ಹೊಸಿಯುತ್ತ ಎನ್ನ ಮಡದಿಗೆ ಎನ್ನ ಒಡಲಿಗೆ ಕುದಿದೆನಾದಡೆ ನಿಮ್ಮಾನೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನಾನರಿಯೇ. ನನಗೆ ಎಷ್ಟು ಬೇಕೋ ಅಷ್ಟಿಟ್ಕೊಂಡು, ಇದನ್ನೇ ಗಾಂಧೀಜಿಯವರು
ಟ್ರಸ್ಟಿಶಿಪ್ ಅಂತ ಕರೀತಾರೆ. ಹಾಗಾಗಿ ಇದನ್ನ ಬಸವಣ್ಣನವರು ಶಿವನಿಧಿ ಅಂತ ಕರೀತಾರೆ. ಈ ಶಿವನಿಧಿ, ಈ ಟ್ರಸ್ಟಿಶಿಪ್ ಅನ್ನ ಕಾಯಕ, ಅಸಂಗ್ರಹ ತತ್ವ, ದಾಸೋಹ ಪರಿಕಲ್ಪನೆಯನ್ನು ಈ ಜಗತ್ತು ಸ್ವಲ್ಪವಾದರೂ ಸ್ವಲ್ಪ ಅನುಸರಿಸದ್ದೇ ಆದರೆ ಇಷ್ಟೊಂದು ನರಳಾಟ, ಇಷ್ಟೊಂದು ಭರ ಬರೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಗಾಂಧೀಜಿಯವರು ಆತ್ಮಕಥನದಲ್ಲಿ ಬರೀತಾರೆ, ವಿ ಆರ್ ಸಜೆಸ್ಟೆಡ್, ವಿ ಆರ್ ಥೀವ್ಸ್ ಇನ್ ಎ ವೇ. ಐ ಟೇಕ್ ಎನಿಥಿಂಗ್ that I do not need for my immediate use and keep it, I thieve it from somebody else ಅಂತ. ಅಂದ್ರೆ ನಾವೆಲ್ಲರೂ ಕಳ್ಳರು. ಕಾರಣ ಏನು ಅಂದ್ರೆ ನನ್ನ ತಕ್ಷಣದ ಉಪಯೋಗಕ್ಕಾಗಿ ಬೇಕಾಗದಿರುವಾದ ಅನಗತ್ಯವನ್ನು ನಾನು ಸಂಗ್ರಹಿಸಿಕೊಂಡಿದ್ರೆ ನಾವು ಬೇರೆಯೊಬ್ಬರಿಂದ ಕದ್ದಂತೆ. ಈ ನೆಲೆಯಲ್ಲೇನೆ ಅಪ್ಪ ಬಸವಣ್ಣನವರು ನೀಲಾಂಬಿಕೆಯ ಓಲೆಯನ್ನ ಹೊದ್ಕೊಂಡು ಕಳ್ಳ ಹೋದಾಗ ಮತ್ತೆ ಕೊಡ್ತಾರೆ. ಕಳ್ಳನ ಮನೆಗೊಬ್ಬ ಬಳುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ, ತೆಗೆದುಕೊಡು ಓಲೆಯ. ಅದು ಎಂಥ ಓಲೆ? ಬೆಂಡೋಲೆ, ಚೆಂಡೋಲೆ. ಚೆಂಡೋಲೆ ನಾವು ಚಾಂಡಾಲಗಿತ್ತಿ ಮಾಡ್ಬಿಟ್ಟಿದೀವಿ ನಮ್ಮ ಮನಸ್ಥಿತಿಗೆ ಅನುಗುಣ. ಅದು ಚೆಂಡೋಲೆ ಕಿತ್ತಿ, ಚೆಂಡಿನ ಹೂವಿನ ಆಕಾರದ ಜುಮ್ಕಿಯನ್ನ ಕಿತ್ಕೊಡಮ್ಮ. ಬಂದಿರೋನು ಸಾಮಾನ್ಯ ಅಲ್ಲ, ಕೂಡಲ ಸಂಗಮ ದೇವ. ಅನಗತ್ಯವಾದದನ್ನ ನಾವು ಇಟ್ಕೊಂಡದ್ದೇ ಆದ್ರೆ ನಾವು ಕಳ್ಳರು ಎನ್ನುವ ಭಾವ ನನಗೆ ಬಂತು ಅಂದ್ರೆ ಇಂಥ ಆತ್ಮ ವೀಕ್ಷಣೆಯನ್ನ ಶರಣರು ಮಾಡಿಕೊಟ್ರಲ್ಲ. ಅದಕ್ಕೇನೆ ಹೇಳ್ತಾರೆ, ಕಾಯಕವನ್ನ ಅನುಭವದ ಎತ್ತರಕ್ಕೆ ಕಾಯಕವ ತಂದಾತ ಬಸವಣ್ಣ, ಕಾಯಕವ ಕಲಿಸಿದ ನಾಯಕ ಬಸವಣ್ಣ. ಕಾಯಕವೇ ಶರಣರ ನಾಯಕ ಎನ್ನುವಂತ ಭಾವ ನಮ್ಮ ಮಕ್ಕಳಿಗೆ ಮೂಡಿಸ್ಬೇಕಾಗಿದೆ. ನಮ್ಮ ಇಂಚರ ಚೆನ್ನಾಗಿ ಹೇಳಿದ್ರು, ಇಂಚರ ನಿಜಕ್ಕೂ ಗ್ರೇಟ್. ಹಾಗಾಗಿ ಈ ನೆಲೆಯಲ್ಲಿ ನಾವು ಕಾಯಕ ಸಿದ್ಧಾಂತವನ್ನ, ದಾಸೋಹ ಸಿದ್ಧಾಂತವನ್ನ, ಅಸಂಗ್ರಹ ತತ್ವವನ್ನ ಇವತ್ತಿನ ಆಧುನಿಕ ಸಮಾಜ ಇವತ್ತು ಪರಿತಪಿಸ್ತಾ ಇರೋದು ಸಂಗ್ರಹಿಸುವಂತ ಬುದ್ಧಿ ಜಾಸ್ತಿ ಆಗಿದೆ. ನಮ್ಮ ನೀಲಾಂಬಿಕೆ ಪಾಟೀಲ್ ಅವರು ಮೊಳಗೆಯ ಮಾರಯ್ಯನವರದ್ದು ಹೇಳಿದ್ರು, ಎಷ್ಟು ಅದ್ಭುತ ವಚನ ಅದು. ಒಬ್ಬ ಮಹಾರಾಜ, 1,00,000ದ ದೊರೆ ಮಹಾದೇವ ಭೂಪಾಲ ಬಸವಣ್ಣನವರ ಮಹಾಮನೆಗೆ ಬಂದು ಗಂಡ ಹೆಂಡತಿ ಒಂದು ಸಾಮಾನ್ಯ ಗುಡಿಸಿನಲ್ಲಿ, ಅದು ದೊಡ್ಡ ಶ್ರೀಮಂತ ಅಲ್ಲ, ಒಬ್ಬ ರಾಜ ಇಲ್ಲಿ ಪರಿವರ್ತನೆ ಹೇಗಾದ, ಗುಡಿಸಿನಲ್ಲಿ ಇದ್ಕೊಂಡು ಒಂದು ಸೂಕ್ಷ್ಮವಾಗಿ ಅವಲೋಕನ ಮಾಡೋದ್ನಲ್ಲ. ನನಗೆ ಹಿಂದೆ ಅರಮನೆ ಇತ್ತು, ಬಂಡಿ ಇತ್ತು, ರಥಗಳಿದ್ದು, ಎಲ್ಲವೂ ಇದ್ದು, ಸಾವಿರಾರು ಆಕಳುಗಳಿದ್ದು, ಆನೆ ಕುದುರೆ ಬಂಡಿ ಭಂಡಾರವಿರ್ದಡೆನಯ್ಯ, ತಾನುಂಬುವುದು ಪಡಿ ಹಕ್ಕಿ. ನಿಜದ ನೆಲೆಯಲ್ಲಿ ಯೋಚಿಸ್ತಾರೆ, ನನಗೆ ಎಷ್ಟಪ್ಪ ಬೇಕು? ಒಂದು ಪಿಡಿ ಅನ್ನ, ಒಂದು ಲೋಟ ಹಾಲು. ಸಾವಿರಾರು ಆಕಳುಗಳು ಹಾಲನ್ನ ಹಿಂಡಿದ್ರೂ ಕೂಡ ನನ್ನ ಅವಶ್ಯಕತೆ ಒಂದು ಲೋಟ ಹಾಲು. ಈ ಉರುಳಿಲ್ಲದ ಸಿರಿಯ ನಂಬಿಕೆಡಬೇಡ ಮನುಷ್ಯ. ಸಂಪತ್ತನ್ನ ನೋಡಿ ಮನುಷ್ಯನೇ ನೀನು ಭ್ರಮಿತನಾಗ್ಬೇಡ. ಭ್ರಮೆಯಲ್ಲಿ ಬದುಕಿಲ್ಲ, ವಾಸ್ತವದಲ್ಲಿ ಬದುಕಿದೆ. ಮಂಜುನಾಥ್ ಅವರು ತುಂಬಾ ಅದ್ಭುತವಾಗಿ ಹೇಳಿದ್ರು. ನಾವ್ ಹೇಗೆ ಎಕನಾಮಿಕ್ಸ್ ಅಲ್ಲಿ ಬರ್ತದೆ, ಅಂಬೇಡ್ಕರ್ ಎಕನಾಮಿಕ್ಸ್ ಅಲ್ಲಿ ಅಂಬೇಡ್ಕರ್ ಕೂಡ ಹೇಳ್ತಾರೆ, ನೀವು ನೀರಿನಾಗಿ ಸಂಪಾದನೆಯನ್ನ ಮಾಡಿ ತೀರ್ಥದಾಗಿ ಬಳಸಿ. ಸಂಪಾದನೆ ಮಾಡುವಂಥದ್ದು ಇದಲ್ಲ, ಬಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಈ ಸಮಾಜಕ್ಕೆ ಕೊಡೋದಿದೆಯಲ್ಲ, ದಾಸೋಹ ಕಲ್ಪನೆ ಇದೆಯಲ್ಲ, ಇದು ಶ್ರೇಷ್ಠ. ಆಮೇಲೆ ಹೇಳ್ತಾರೆ ಅವರು, ಒಡಲು ಭೂಮಿಯ ಸತ್ರೆ ಭೂಮಿಯಲ್ಲ, ಒಡವೆ ತಾನೆಂತು ಹೊಕ್ಕುವುದು, ಕೈ ಹಿಡಿದ ಪತ್ನಿ ಪರರ ಸಂಘ, ಪ್ರಾಣವಾಯುವಿನ ಸಂಘ, ಸಾವಿಂಗ ಸಂಗಡ ಆರುಗಿಲ ಕಾಣ ನಿಕಳಂಕ ಮಲ್ಲಿಕಾರ್ಜುನ. ಈ ಒಂದು ವಚನವನ್ನ ಆತ್ಮಾವಲೋಕನ ಮಾಡಿಕೊಂಡ್ರೆ ನಾವು ಒಂದಿಷ್ಟು ಸರಳವಾಗಿ ಬದುಕಬಹುದು, ಶ್ರೇಷ್ಠವಾಗಿ ಬದುಕಬಹುದು, ಸುಂದರವಾಗಿ ಬದುಕಬಹುದು. ಅದಕ್ಕಾಗಿ ಕಾಯಕ ತತ್ವ ಇದೆಯಲ್ಲ, ಇದು ಜಗತ್ತಿನ ಎಲ್ಲಾ ಶ್ರೇಷ್ಠ ತತ್ವಗಳ ಒಂದು ದೊಡ್ಡ ಮೌಲ್ಯ ಕಾಯಕ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಪರಿಸಮಾಪ್ತಿಗೊಳಿಸ್ತಾ ಇದ್ದೀನಿ. ಶರಣ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಮಲ್ಲಿಕಾರ್ಜುನ ಸರ್ ಅವರು ಅವಾಗ ಏನೋ ಹೇಳ್ಬೇಕಂತ ಇದ್ರು ಸರ್. ಕ್ಯಾನ್ ಯು ಕುಸುಮ ಅವ್ರು ಇದ್ದಾರ ಅಲ್ವಾ? ಹಾ, ಅವ್ರು ಮಾತಾಡಿದ್ರು ಸರ್. ಹಲೋ, ಮಾತಾಡಿದ್ರು ಸರ್, ಕುಸುಮ ಅವ್ರು ಮಾತಾಡಿದ್ರು. ಕುಸುಮ ಅವ್ರು ಇದ್ದಾರಾ? ಹಾ, ಇದಾರೆ, ಮಾತಾಡಿದ್ರು. ನೋಡಿ, ಒಡುಮೆ ಅನ್ನೋದ್ ಬಗ್ಗೆ ಹೇಳಿದ್ರಲ್ಲ, ಗಜೇಶ ಮಸನವರ ಒಂದು ವಚನ ಹೇಳ್ತೀನಿ, ಒಂದೇ ಸಾಲ ಹೇಳ್ಬಿಡ್ತೀನಿ. ಪ್ರೀತಿಸ್ತಾರೆ ಇವತ್ತು ಒಂದು ಹುಡುಗ ಒಂದು ಹುಡುಗಿಯ ಮೇಲೆ, ಆ ವಯಸ್ಸಿನಲ್ಲಿ ಸಹಜ ಪ್ರೀತಿ ಮೊಳಕೆ ಆಗ್ತದೆ ನಿಜ. ಆದರೆ ಆ ಹುಡುಗಿ ಇನ್ನೊಬ್ಬನನ್ನ ಪ್ರೀತಿಸಿದಾಗ ಯಾರು ಸರ್ ಹೇಳಿ, ಹೇಳ್ತಾ ಇದ್ರಿ ಸರ್ ಹೇಳಿ. ಏನ್ ಹೇಳಿ? ಅದೇ ವಯಸ್ಸಿನ ಸಹಜ
ವಯಸ್ಸಿನ ಸಹಜವಾದಂತ ಪ್ರೀತಿ ಅಲ್ಲಿ ಪ್ರತಿಯೊಬ್ಬ ಹುಡುಗಾಗ್ಲಿ ಹುಡುಗಿಯಾಗ್ಲಿ ಮೊಳಕೆ ಹಿಡಿಯೋದು ಸಹಜ. ಆ ಹುಡುಗಿ ಇನ್ನೊಬ್ಬರನ್ನ ಪ್ರೀತಿಸಿದಾಗ ಈ ಹುಡುಗ ಕೋಪ ಆಗ್ತಾನೆ, ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡ್ತಾನೆ, ಇನ್ನೇನೋ ಮಾಡಿಸ್ತಾನೆ, ಕೊಲೆ ಮಾಡಿಸ್ತಾನೆ, ಹೀಗೆಲ್ಲ ನಡೆಯುವಂತ ಸಹಜ. ಆದ್ರೆ ಗಜೇಶ ಮಸನಯ್ಯನವರು ಒಂದು ಸಾಲು ನೋಡಿ, ಒಲಿದವರ ಕೊಲ್ಲುವುದಕ್ಕೆ ಮಸೆದ ಕೂರಲಗು ಏತಕ್ಕೆ ನಾ ನಿಮ್ಮನ್ನು ಒಲ್ಲೆನೆಂದರೆ ಸಾಲದೆ. ನನಗೆ ಇಷ್ಟ ಇಲ್ಲ ಅಂದ್ರೆ ಮುಗ್ದಾಯ್ತಲ್ಲಪ್ಪ. ಇದಕ್ಕೂ ಕೂಡ ವಚನಗಳಿವೆ. ಅದನ್ನ ಜುಲೈ ತಿಂಗಳಲ್ಲಿ ಒಬ್ರು ಮಾತಾಡ್ತಾರೆ ದಿಲ್ಲಿಯಿಂದ ಪ್ರಾಧ್ಯಾಪಕರು. ಕುಸುಮ ಅವರೇ, ಅರ್ಥ ಆಯ್ತಲ್ಲ? ಖಂಡಿತ ಸರ್. ಶರಣು ಶರಣ. ಒಲಿದವರ ಕೊಲ್ಲುವುದಕ್ಕೆ ಮಸೆದ ಕೂರಲಗು ಏತಕ್ಕೆ. ಒಲಿದವರು ಅಂದ್ರೆ ನಾನು ಯಾರೋ ಇಷ್ಟಪಟ್ಟಿದ್ದೀನಿ, ಈಗ ಅವ್ರು ಬೇರೆ ಹೋದಾಗ ನಾನು ಕೊಲ್ಲೋದಕ್ಕೆ ಚಾಕು ಬಳಸ್ಬೋದು, ಇನ್ನೇನು ಬಳಸ್ಬೋದು, ಅದು ಬೇಡಪ್ಪ. ಒಲಿದವರ ಕೊಲ್ಲುವುದಕ್ಕೆ ಮಸೆದ ಕೂರಲಗು ಎತ್ತಕ್ಕೆ ನಾ ನಿಮ್ಮ ಒಲ್ಲೆನೆಂದರೆ ಸಾಲದೆ. ನನಗೆ ಇಷ್ಟ ಇಲ್ಲದ್ರೆ ಮುಗಿದಾಯ್ತು. ಪ್ರೀತಿಯಿಂದ ಬದುಕಿ ಅನ್ನೋದು ಶರಣರ ತತ್ವದ ಒಂದು ಆಶಯ ಅಲ್ವಾ? ಎಂತ ಅದ್ಭುತ ಅಲ್ವಾ ಇವತ್ತಿನ ಆಧುನಿಕ ಜಗತ್ತಿಗೆ ಕೊಡುವಂತ ಒಂದು ದೊಡ್ಡ ತತ್ವ ಇದು. ಎಸ್ ಸರ್, ಥ್ಯಾಂಕ್ ಯು ಸರ್. ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್, ತಾವೇನೋ ಹೇಳ್ಬೇಕಂತಿದ್ರಿ ಅವಾಗ್ಲೇ. ಯು ಜಸ್ಟ್ ಓಪನ್ ಯುವರ್ ಆಡಿಯೋ. ಮ್ಯೂಟ್ ಆಗಿದೆ, ಮ್ಯೂಟ್ ತೆಗೀರಿ. ಈಗ ಒಂದ್ ಗ್ರೂಪ್ ಮಾಡಿದ್ರೆ ಪ್ರತಿಯೊಂದು ಉಪನ್ಯಾಸನು ಕೇಳಲಿಕ್ಕೆ ಎಲ್ಲಾರ್ಗು ಅನುಕೂಲ ಆಗ್ತದೆ, ಅದಕ್ಕೆ ಜಾಯಿನ್ ಆಗ್ತಾರೆ. ಇದು ಗ್ರೂಪ್ ಇಲ್ಲದಕ್ಕೆ ಬಹಳಷ್ಟು ಜನ ಗ್ರೂಪ್ ಇದೆ, 2 ವರ್ಷದಿಂದ ಗ್ರೂಪ್ ಇದೆ ನಮ್ದು, ವಚನ ಮಂದಾರ ಅಂತ. ಅದಕ್ಕೆ ಅದ್ರಾಗ ಒಂದು ಲಿಂಕ್ ಹಾಕ್ಬಿಟ್ರಿ ಸರ್, ನಾ ಇಲ್ಲಿ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡ್ತೇನೆ. ಅಲ್ಲ, ಗ್ರೂಪಿಗೆ ಸೇರ್ಸಕ್ಕೆ ನಿಮ್ಮ ಜನಗಳ ನಂಬರ್ ಬೇಕು ನಮ್ಗೆ. ಅದೇ ಸರ್, ಅದನ್ನ ನೀವು ಅದ್ರದ್ದು ಒಂದು ಲಿಂಕ್ ಕಳಿಸಿದ್ರೆ ಡೈರೆಕ್ಟ್ ಆಗಿ ಜಾಯಿನ್ ಆಗ್ಲಿಕ್ಕೆ ಒಂದು ಲಿಂಕ್ ಮಾಡ್ಬೋದು. ನಾನು ಕಳಿಸ್ತೀನಿ ನಿಮ್ಗೆ. ಅದನ್ನ ನಮ್ಮಲ್ಲಿ ಗ್ರೂಪ್ನಾಗ ಹಾಕ್ತೇವೆ, ಎಲ್ಲರೂ ಕೂಡ ಅದಕ್ಕೆ ಜಾಯಿನ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಸರ್. ಇಲ್ಲ, ನಮ್ದು ವಚನ ಅಂತ ಗ್ರೂಪ್ ಇದೆ, ವರ್ಷದಿಂದ ಮಾಡ್ತಾ ಇದೀವಿ. ನಿಮ್ಗೆ ಲಿಂಕ್ ಕಳಿಸ್ತೀನಿ, ಯು ಕ್ಯಾನ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಸ್ಟೂಡೆಂಟ್ಸ್. ಓಕೆ ಸರ್. ಮಲ್ಲಿಕಾರ್ಜುನ್ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ನಾನು ನಿಮ್ಗೆ ನಮ್ಮ ವಚನ ಮಂದಾರದ ಲಿಂಕ್ ಶೇರ್ ಮಾಡ್ತೀನಿ ಸರ್. ಏನ ಹೇಳ್ತಾ ಇದಾರೆ ನೀಲಾಂಬಿಕಾ ಅವರು? ದೇವ್ರೂರ್ ಹೇಳಮ್ಮ. ಬಹಳ ದಿನಗಳಿಂದ ಒಂದು ಪ್ರಶ್ನೆ ಎದುರಿತ್ತು, ಕೂಡ ಎಲ್ಲ ಚಾಂಡಾಲಾಗಿತ್ತಿ ಅನ್ನೋದನ್ನ ಎಷ್ಟು ಸರಳವಾಗಿ ದೂರ ಮಾಡಿದಿರಿ ಶಬ್ದ ಅಂತ. ಬಹಳ ಸತ್ಯ ಇದೆ. ತೆಗೆದು ಕೂಡ ಬೆಂಡೋಲಿ ಕಿತ್ತಿ, ಬಹಳ ಕರೆಕ್ಟ್. ಚೆಂಡೋಲೆ ಕಿತ್ತಿ, ಬೆಂಡೋಲೆ. ಚೆಂಡೋಲೆ ಅಂದ್ರೆ ಚೆಂಡಿನ ಹೂವು ಆಕಾರದ್ದು ಜುಮ್ಕಿ ಅಂತ ಅರ್ಥ. ಇವರು ಯಾಕೆ ನನಗೆ ಒಳ್ಳೀತು ಅಂದ್ರೆ, ತನ್ನ ಪತ್ನಿಗೆ ಬಸವಣ್ಣನವರು ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ, ಮೃದು ವಚನಗಳೇ ಸದಾಶಿವನ ಒಲುಮೆಯಿಂದ ಅಪ್ಪ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂಗಿರ್ಬೇಕು ಅಂತ ಬಸವಣ್ಣನವರ ಮಾತಿನಲ್ಲಿ ಈ ಶಬ್ದ ಬರ್ತದ. ನಾವು ಅದನ್ನ ಅವಲೋಕನ ಮಾಡ್ಬೇಕಲ್ವಾ? ಹೇಳಿ, ನಿಜ ಅಲ್ವಾ? ಎಸ್ ಸರ್. ಅದು ಚಾಂಡಾಲಗೀತಿಯಲ್ಲ, ಚೆಂಡೋಲೆ ಕಿತ್ತಿ ಅಂತ ಆಗ್ಬೇಕಾಗಿದ್ದು. ಅದು ಆಭರಣದ ಪ್ರಕಾರ, ಅದು ಚೆಂಡೋಲೆ ಬೆಂಡೋಲೆ ಆಭರಣದ ಪ್ರಕಾರ. ಆಭರಣಗಳ ಕುರಿತೇನೆ ನನ್ನ ಶಿಷ್ಯ ಒಬ್ಬ ಸೌಭಾಗ್ಯವತಿ PhD ಮಾಡಿದ್ದಾರೆ. ಹೌದು. ಇಲ್ಲ, ಕರೆಕ್ಟ್ ಇದೆ ಸರ್, ಅದು ಅರ್ಥ ಕರೆಕ್ಟ್ ಇದೆ. ಈಗ ಸಂಪಾದನೆ ಮಾಡುವಾಗ ಬಳಸ್ಬೇಕು ಸರ್ ಇವೆಲ್ಲ ವರ್ಡ್ಗಳು. ಮರು ಸಂಪಾದನೆ ಮಾಡುವಾಗ ಈ ಎಲ್ಲ ಶಬ್ದಗಳ ಬಳಕೆ ಆಗ್ಬೇಕು ಸರ್. ಎಸ್ ಎಸ್, ಥ್ಯಾಂಕ್ ಯು ಅಕ್ಕ ಅವ್ರೆ. ಶರಣ ಸಮರ್ಪಣೆ ಹೋಗೋಣ ಅನ್ಸುತ್ತೆ. ಅನುಪಮ, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇದ್ದಾರೆ. ಮಾತಾಡಿದ್ರಲ್ಲ ಸರ್? ಅಲ್ಲಲ್ಲ, ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಾತಾಡಿದ್ರ? ಅವರು ಅವರು ಕರ್ನಾಟಕ ಸಾರಿಗೆ ಇಲಾಖೆಯ ಉಗ್ರಾಣಾಧಿಕಾರಿಗಳು, ಅವರು ನಿವೃತ್ತ. ಹೌದು ಸರ್, ಮಾತಾಡಿದ್ರು. ಅನುಪಮ ಮೇಡಮ್, ಮುಂದಿನ ಕಾರ್ಯಕ್ರಮ ನೋಡಿ. ಹಾ ಸರ್, ಪ್ರತಿ ವಾರದಂತೆ ಇಂದು ಕೂಡ ಅತ್ಯಂತ ಮೌಲಿಕವಾದ ಮತ್ತು ಪ್ರಬುದ್ಧವಾದ ವಿಚಾರಯುಕ್ತವಾದ ಚರ್ಚೆ ನಡೆಯಿತು. ಈಗ ಮುಂದೆ ಶರಣ ಸಮರ್ಪಣೆ ಶ್ರೀ ವಿಜಯಕುಮಾರ್ ಕಮಾರ್ಕರ್ ನಡೆಸಿಕೊಡ್ಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ಶರಣಾರ್ಥಿಗಳು.
ಪ್ರಥಮವಾಗಿ ವಚನ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತ ಶ್ರೀಮತಿ ಉಮಾ ಮಲ್ಲೇಶ್ ಮಧುಗಿರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಬ್ಬರು ಮೂವರಿಂದ ಒಬ್ಬಿ ಮಾತನಾಡಬೇಡ ಅಂತ ವಚನವನ್ನ ಅವರು ಪ್ರಸ್ತುತ ಮಾಡಿದ್ರು, ಅವ್ರಿಗೆ ಧನ್ಯವಾದಗಳು. ಹಾಗೆ ಸ್ವಾಗತವನ್ನ ಕೋರಿದಂತ ಮತ್ತು ಪರಿಚಯವನ್ನ ಮಾಡಿದಂತ ಇಂದಿನ ಕಾರ್ಯಕ್ರಮದ ಸಂಚಾಲಕರು ಆದಂತ ಅದ್ಭುತವಾದಂತ ಒಂದು ನಿರ್ವಹಣೆಯನ್ನ ಮಾಡಿದ್ರು, ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತ ಶ್ರೀಮತಿ ಅನುಪಮ ಪಾಟೀಲ್ ಹುಬ್ಬಳ್ಳಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಉಪನ್ಯಾಸದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಅನುಭವ ಮಂಟಪದ ಶರಣರ ಚಿತ್ರಣವನ್ನ ನೀಡ್ತಾ ಅವರು ತಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದರು. ಕಾಯಕದ ಬಗ್ಗೆ ಡೆಫಿನೇಷನ್ ಕೊಟ್ಟಂತದ್ದು ಅತ್ಯುತ್ತಮವಾದಂತಹ ಒಂದು ವಿವರಣೆ ಅಂತ ನನಗನ್ನಿಸ್ತದೆ. ಸ್ವಉನ್ನತಿಗೆ ಸಹಾಯಕವಾಗುವಂತಹ ಯಾವುದೇ ಕೆಲಸ ಆದರೂ ಕೂಡ ಅದು ಕಾಯಕ ಅನ್ಸ್ಕೊಳ್ತದೆ. ಆಮೇಲೆ ಅವರು ನನಗೆ ಹೊಸಾದ ಅನಿಸಿದ್ದು ಅಂದ್ರೆ ಶಟಸ್ಥಲದಲ್ಲಿ ಅವರು ಕಾಯಕದ ನಿರೂಪಣೆಯನ್ನ ಮಾಡಿದ್ದು ಇಟ್ಸ್ ಎ ವೆರಿ ನ್ಯೂ ಕಾನ್ಸೆಪ್ಟ್. ಅಂದ್ರೆ ಯಾವುದೇ ಒಬ್ಬ ಸಂಶೋಧಕನಿಗೆ ಇರಬೇಕಾದಂತಹ ಆ ನೆಲೆ ಹಾಗೂ ಹಿನ್ನೆಲೆಗಳನ್ನ ಹೆಕ್ಕಿ ತೆಗೆಯುವಂತಹ ಒಂದು ಕೆಲಸವನ್ನ ಮಲ್ಲಿಕಾರ್ಜುನ್ ಸರ್ ಅವರು ಇವತ್ತು ಮಾಡಿದ್ರು. ನನಗೆ ಬಹಳ ಮೆಚ್ಚುಗೆ ಆದಂತಹ ಒಂದು ಶಟಸ್ಥಲದಲ್ಲಿ ಆ ಕಾಯಕಗಳ ಪರಿಕಲ್ಪನೆ, ಕೊನೆಯದಾಗಿ ಅವರು ಐಕ್ಯ ಸ್ಥಳವನ್ನ ಏನು ಮೆನ್ಷನ್ ಮಾಡಿದ್ರು, ಇಟ್ ಇಸ್ ವೆರಿ ನ್ಯೂ ಕಾನ್ಸೆಪ್ಟ್ ಅಂತ ನನ್ಗನ್ಸ್ತು. ಕಾರ್ಮಿಕ ಹಿನ್ನೆಲೆಯಲ್ಲಿ ಸಾಮಾಜಿಕ ನೆಲೆಯನ್ನ ಅವರು ಗುರುತಿಸಿದಂತ ಒಂದು ಹೊಸ ವಿಚಾರ. ಅವರು ಕೋಟ್ ಮಾಡಿದಂತ 18 ವಚನಗಳಲ್ಲಿ ಸರಿಸುಮಾರು 16 ವಚನಗಳು ಈ ತಳಸ್ಥರದ ವಚನಕಾರ್ತಿಯರ ವಚನಗಳು. ಅದರಲ್ಲೂ ನಮ್ಮ ಬಹಳ ಅದ್ಭುತವಾದ ಕೊಟ್ಟಣದ ಸೋಮವೇ, ಆಮೆಗೆ ರಾಯಮ್ಮ, ಧೂಪದ ಗಗ್ಗ ಇಂಥ ತಳಸ್ಥಳದ ವಚನಕಾರ್ತಿಯರ ವಚನಗಳನ್ನ ನಾನು ಬಹಳಷ್ಟು ಕಡೆ ಹೇಳ್ತಿದ್ದೆ. ಬಲೆಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಗಡ್ಡ ಬಂದರೆ ಗಂಡೆಂಬರು, ಇದನ್ನ ಜೇಡರ ದಾಸಿಮಯ್ಯನವರ ವಚನವನ್ನೇ ಮಾತ್ರ ಹೇಳ್ತಾರೆ. ಅಂದ್ರೆ ಅದೊಂಥರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋ ಅರ್ಥದಲ್ಲಿ. ಆದ್ರೆ ಅದೇ ವಚನವನ್ನ ನಮ್ಮ ಶರಣ ಸತ್ಯಕ್ಕನೂ ಹೇಳ್ತಾಳೆ, ಕೊಗ್ಗವನು ಹೇಳ್ತಾಳೆ, ಅವ್ರ ವಚನಗಳನ್ನು ಕೋಟ್ ಮಾಡಲ್ಲ. ಯಾಕೆ ಈ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತಕ್ಕಂಥದ್ದು ನನಗೆ ಬಹಳ ಕುತೂಹಲಕಾರಿ ಅಂತ. ಇವತ್ತು ಬಹಳಷ್ಟು ತಳಸ್ಥರದ ವಚನಕಾರ್ತಿಯರ ಬಗ್ಗೆ ಕೋಟ್ ಮಾಡಿದ್ದು ತಮ್ಮ ಉಪನ್ಯಾಸದ ಹೈಲೈಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕೋಟಿಂಗ್. ನನಗೆ ತಳಸ್ಥರದ ವಚನಕಾರ್ತಿಯರ ಬಗ್ಗೆನೇ ನಾವು ಉಪನ್ಯಾಸ ಮಾಲಿಕೆಯನ್ನ ಮಾಡಿದ್ವಿ. ಸರಿಸುಮಾರು 36 ಜನ ವಚನಕಾರ್ತಿಯರನ್ನ ನಮ್ಮ ವಚನ ಮಂದಾರದಲ್ಲಿ ನಾವು ಪರಿಚಯ ಮಾಡಿದ್ವಿ. ಅಂದ್ರೆ ಆ ವಚನಕಾರ್ತಿಯರು ಪರಿಚಯ ಇಲ್ಲದ ಇರ್ತ ವಚನಕಾರ್ತಿಯರನ್ನ ನಮ್ಮ ವಚನ ಮಂದಾರದ ವೇದಿಕೆ ಮಹಿಳೆಯರೇ ಮಾಡಿಕೊಟ್ಟಿದ್ದು ಅದು ಸುಂದರವಾದ ಕಾರ್ಯಕ್ರಮ. ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಜಯ್ ಕುಮಾರ್ ಕಮಾರ್ದ ಚಾನಲ್ ನೋಡಿದ್ರೆ ಅವೆಲ್ಲ 94 ಉಪನ್ಯಾಸಗಳು ಅವೈಲೇಬಲ್ ಇದಾವೆ. ನನಗೆ ಬಹಳ ಖುಷಿಯಾಗಿದ್ದಂದ್ರೆ ನೀವು ಅವರನ್ನ ವಚನಗಳನ್ನ ಕೋಟ್ ಮಾಡಿ, ಎಲ್ಲರೂ ಕಾಯಕ ಜೀವಿಗಳು, ಶ್ರಮಜೀವಿಗಳು. ಬಸವಣ್ಣನವರ ಒಂದು ತತ್ವ ಸಿದ್ಧಾಂತ ಅಂದ್ರೆ ಹಸಿವು ಮುಕ್ತ ಸಮಾಜ. ಅದಕ್ಕಾಗಿ ಅವರು ಕೊಟ್ಟಿದ್ದು ಕಾಯಕ ಮತ್ತು ದಾಸೋಹ ತತ್ವ ಅನ್ನೋದು ಬಹಳ ವಿಶಿಷ್ಟವಾದಂತಹ, ಈ ಇಡೀ ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ಕ್ರಾಂತಿ ಇದು. ಯಾಕಂದ್ರೆ ಎಲ್ಲಾ ಕ್ರಾಂತಿಗಳು ಮಣ್ಣಿನ ಮೇಲೆ ಆಗಿದ್ವು, ಆದ್ರೆ ಬಸವಣ್ಣನವರ ಕ್ರಾಂತಿ ಏನಿದ್ರೆ ಅದು ಮನೋಮಂದಿರದಲ್ಲಿ ಆದಂತ ಒಂದು ಕ್ರಾಂತಿ ಅತ್ಯಂತ ವಿಶಿಷ್ಟವಾದದ್ದು. ಒಂದು ಮಾತು ಹೇಳ್ತಾರೆ, ಮಣ್ಣನ್ನು ಆಳಿದವರು ಮಣ್ಣಾಗಿ ಹೋದ್ರು, ಮನಸ್ಸನ್ನ ಆಳಿದವರು ಮನಸ್ಸಿನಲ್ಲಿಯೇ ಉಳಿದ್ರು. ನಮ್ಮ ಶರಣರಿಗೆ ಅತ್ಯಂತ ಸೂಕ್ತವಾದಂತ ಒಂದು ಕೋಟ್ ಅಂತ ನನಗನ್ನಿಸ್ತದೆ. ಈ ಲೇಖನವನ್ನ ತಾವು ವರ್ಡ್ ಫೈಲ್ ನನಗೆ ಕಳ್ಸಿದ್ರೆ ನಮ್ಮ ವಚನ ಮಂದಾರ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡ್ತೀವಿ. ಬಹಳಷ್ಟು ಜನ ಪ್ರಬುದ್ಧ ಚಿಂತಕರು ನಮ್ಮ ವಚನ ಮಂದಾರ ವೆಬ್ಸೈಟ್ ನಲ್ಲಿ ತಮ್ಮ ಲೇಖನಗಳನ್ನ ಪ್ರಕಟ ಮಾಡಕ್ ಕಳ್ಸಿದ್ರು. ಎಲ್ಲ ಮಾಡಿದೀವಿ. ಈ ಉಪನ್ಯಾಸದ ಬಗ್ಗೆನೆ ತಾವು ಲೇಖನ ಮಾಡಿದ್ದನ್ನ ಕಳ್ಸಿದ್ರೆ ನಾವು ನಮ್ಮಲ್ಲಿ ಪ್ರಕಟ ಮಾಡ್ತೀವಿ. ಇನ್ನ ತಾವು ವ್ಯಕ್ತಪಡಿಸಿದ್ರಿ ವಚನ ಮಂದಾರ ಅಂತ ನಮ್ದು ಗ್ರೂಪ್ ಇದೆ, ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ಅವ್ರಿಗೆಲ್ಲ ನೀವು ಕಳಿಸಿ, ದೇ ಕ್ಯಾನ್, ದೋಸ್ ಆರ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಜಾಯ್ನ್ ಅಸ್. ನಮ್ಮಲ್ಲಿ ವಚನ ಸಾಹಿತ್ಯ ಬಿಟ್ರೆ ಈ ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗು, ಯಾವುದೇ ಹುಟ್ಟುಹಬ್ಬದ ಶುಭಾಶಯಗಳೆಲ್ಲ ಓನ್ಲಿ ವಚನ ಸಾಹಿತ್ಯ, ಬಸವ ತತ್ವ, ಶರಣ ಸಿದ್ಧಾಂತ. ಹಾಗಾಗಿನೇ ಬಹಳಷ್ಟು ವಿದ್ವಾಂಸರನ್ನ ನಮ್ಮ ಈ ವಚನ ಮಂದಾರ ವೇದಿಕೆ ಆಕರ್ಷಣೆ ಮಾಡ್ತಾ ಇದೆ ಅಂತ ನನ್ನ ಅನಿಸಿಕೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್ ಅವರಿಗೆ
ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಸಂವಾದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಉತ್ತಮವಾದ ಸಂದೇಶಗಳನ್ನು ನೀಡಿದರು ಹಾಗೂ ಚರ್ಚೆಯನ್ನು ಮಾಡಿದರು. ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಇರ್ಬೋದು, ಪ್ರೊಫೆಸರ್ ತಿಗಡಿ ಸರ್ ಅವರು ಇರ್ಬೋದು, ನಮ್ಮ ತುಮಕೂರಿನಿಂದ ಕುಸುಮಾ ಮೇಡಮ್ ಅವ್ರು ಜಾಯ್ನ್ ಆಗಿದ್ರು. ಬಹಳಷ್ಟು ಜನ ಇವತ್ತು ಹೊಸದಾಗಿ ಜಾಯ್ನ್ ಆಗಿದ್ರು. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಸ್ಪೆಷಲಿ ನಮ್ಮ ಶಂಕರ್ ದೇವನೂರ್ ಅವರ ಒಂದು ನನಗೆ ಅನ್ಸದೆ ಹೆಚ್ಚು ಕಡಿಮೆ ಅದು ಅಧ್ಯಕ್ಷೀಯ ಭಾಷಣ ಅಂತಲೇ ನಮ್ಮ ವಚನ ಮಂದಾರದಲ್ಲಿ ಪ್ರಚಲಿತವಾದಂತಹ ಒಂದು ಸಂಗತಿ. ಇನ್ನ 6/7/2024 ನಾನು ಒಂದು 2-3 ಕಾರ್ಯಕ್ರಮ ಇರೋದ್ರಿಂದ 6 ಮತ್ತು 7ನೇ ತಾರೀಕಿನ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇನ್ನ 13ನೇ ತಾರೀಕು ಜುಲೈನಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯರಾದಂಥ ಶ್ರೀಮತಿ ಅನುಪಮಾ ಪಾಟೀಲ್ ಅವರು ಪ್ರಸಾದದ ಮಹತ್ವದ ಕುರಿತು ಮಾತನಾಡಲಿದ್ದಾರೆ. ಹಾಗಾಗಿ 13ನೇ ತಾರೀಕು ಜುಲೈ ಅಂದು ಮತ್ತೆ ನಾವು ಎಲ್ಲ ಸೇರಿ ಈ ವಚನ ಸಾಹಿತ್ಯದ ಒಂದು ಈ ತೇರನ್ನ ಎಳೆಯುವಂತ ಅಭಿಯಾನವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಶರಣು ಸಮರ್ಪಣೆಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅನುಪಮ್ ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್. ಹಾ ಸರ್. ಭಾಗವಹಿಸಿದ ಎಲ್ಲ ಶರಣರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ಶರಣಾರ್ಥಿ ಎಲ್ಲರಿಗೂ.